अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः। शिवं शान्तमद्वैतं हि यदुक्तं सर्वशास्त्रेषु तद्रूपं मद्गुरुवरं श्रीशान्तानन्दमहं भजे। श्रीमज्जगद्गुरो शिवानन्दादारम्भां श्रीमत्पूर्णानन्दमध्यमां श्रीमदस्मद्गुरुपर्यन्तां वन्दे गुरुपरम्पराम्। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सर्वोपनिषदां तत्त्वं संगृह्य स्वमनीषया येनोक्तं देशभाषायां वन्दे तं निजगुणेश्वरम्। ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣಾ ಮಾಡಿ, ಅವರಿವರೆನ್ನದೇ ಸರ್ವ ಬ್ರಹ್ಮಜ್ಞಾನಿಗಳ ಪವಿತ್ರವಾದ ಚರಣಾರವಿಂದಗಳಲ್ಲಿಯೂ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ, ಶಿವಾವತಾರಿಗಳು, ಜಗದ್ವಂದ್ಯರು, ಜಗದ್ಗುರುಗಳೂ ಆಗಿರುವ ಪರಮ ಪೂಜ್ಯ ಸದ್ಗುರು ಶ್ರೀ ಸಿದ್ಧಾರೂಢಪ್ಪಂಗಳವರ ಚರಣಾರವಿಂದಕ್ಕೂ, ಪರಮ ಪೂಜ್ಯ ಶ್ರೀ ಸದ್ಗುರು ಶ್ರೀ ಶಿವಾನಂದಪ್ಪಂಗಳವರ ಚರಣಾರವಿಂದಕ್ಕೂ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ, ಹಾಗೆಯೇ ಮಹಾಮೌನ ಯೋಗಿ ಪರಮ ಪೂಜ್ಯ ಸದ್ಗುರು ಶ್ರೀ ಗುರುನಾಥಾರೂಢಪ್ಪಂಗಳವರ ಚರಣಾರವಿಂದಕ್ಕೂ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ, ಸಾಧಕ ಸಾಧಕಿಯರಾದ ನಿಮ್ಮೆಲ್ಲರಲ್ಲಿಯೂ ಕೂಡ ಶರಣುಗಳು. ಆತ್ಮೀಯರೇ, ತ್ವತ್ವಮಸಿ ಮಹಾವಾಕ್ಯದ ಅರ್ಥವನ್ನು ಶ್ರವಣ ಮಾಡಿಕೊಂಡು ಬಂದೀವಿ. ಈಗ ಆ ತತ್ವಮಸಿ ಮಹಾವಾಕ್ಯದಲ್ಲಿ ಹೇಳಿದ ಅರ್ಥ ಜೀವಾತ್ಮ ಪರಮಾತ್ಮರಿಗೆ ಅಭೇದವನ್ನು ಹೇಳುವುದಿಲ್ಲ, ಮತ್ತೇನು ಹೇಳ್ತದಂತ ಅನ್ನುವುದನ್ನು ದ್ವೈತವಾದಿಗಳು, ಜೀವಾತ್ಮನೇ ಬೇರೆ ಪರಮಾತ್ಮನೇ ಬೇರೆ, ಜೀವಾತ್ಮನು ಎಂದೂ ಪರಮಾತ್ಮನೂ ಆಗಲಾರನು ಅನ್ನುವ ಅಭಿಪ್ರಾಯವುಳ್ಳವರು ಯಾರು ಅಂತ ಕೇಳಿದರೆ, ಅದ್ವೈತ ವೇದಾಂತಿಯೊಬ್ಬನನ್ನು ಬಿಟ್ಟು, ಅಂದರೆ ಅದ್ವೈತ ಶಾಸ್ತ್ರವನ್ನು ಬಿಟ್ಟು ಇನ್ನುಳಿದ ಎಲ್ಲ ಶಾಸ್ತ್ರಕಾರರು ದ್ವೈತಿಗಳು. ಜೀವಾತ್ಮನಿಗೂ ಪರಮಾತ್ಮನಿಗೂ ಅಭೇದವನ್ನು ಒಪ್ಪುವುದಿಲ್ಲ. ಅವರು ಜೀವಾತ್ಮನೂ ಸತ್ಯ ಪರಮಾತ್ಮನೂ ಸತ್ಯ ಅಂತ ಹೇಳ್ತಾರೆ. ಜೀವಾತ್ಮನೂ ಸತ್ಯ ಪರಮಾತ್ಮನೂ ಸತ್ಯ, ಹೀಗೆ ಭಿನ್ನಾಭಿಪ್ರಾಯದಿಂದ ಕೂಡಿರುವಂತಹ ಅದ್ವೈತ ಸಿದ್ಧಾಂತಕ್ಕೆ ವಿರೋಧಿಗಳು ಆಗಿರುವ ಪೂರ್ವ ಪಕ್ಷಿಗಳು ಈ ತತ್ವಮಸಿ ಮಹಾವಾಕ್ಯ ಏನು ಹೇಳ್ತದ ಅಂದರೆ, ಜೀವಾತ್ಮ ಪರಮಾತ್ಮರಿಗೆ ಭೇದವನ್ನೇ ಹೇಳುತ್ತದೆ ಅಲ್ಲದೆ ಅಭೇದವನ್ನು ಹೇಳುವುದಿಲ್ಲ ಅನ್ನುವ ಬುದ್ಧಿಯುಳ್ಳವರು ಹೀಗೆಲ್ಲ ಹೇಳ್ತಾರೆ ಅಂತ ಅದನ್ನು ನಿರಾಕರಣೆ ಮಾಡ್ತಾರೆ. ಮತ್ತೇನಿಲ್ಲ, ನೋಡೋಣ. ತತ್ವಮಸಿ ಇತಿ ವಾಕ್ಯದಳು ಬೇರೊಂದು ಭೇದತ್ವವು ಇಲ್ಲೆಂದು ನಂಬಲೇ ನೀರೇ. ಪೂರ್ವ ಪಕ್ಷಗಳ ಅಭಿಪ್ರಾಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಗ್ರಂಥಕಾರರು ಯಾಜ್ಞವಲ್ಕ್ಯರು ಹೇಗೆ ಮೈತ್ರಿಯನ್ನು ಕುರಿತು ಹೇಳುತ್ತಾರೆ ಎನ್ನುವುದನ್ನು ಸೂತ್ರದಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾರೆ. ನೀರೇ ಸರಳ ಸ್ವಭಾವದ ಮೈತ್ರೇಯಿಯೇ. ತತ್ ತ್ವಂ ಅಸಿ ಇತಿ ವಾಕ್ಯದಳು ಆ ಬ್ರಹ್ಮವೇ ನೀನು ಇದ್ದಿ ಎಂಬುವ ಈ ವಾಕ್ಯದಲ್ಲಿ ಬೇರೊಂದು ಭೇದತ್ವವು, ಯಾವುದೇ ರೀತಿಯಿಂದ ಜೀವಾತ್ಮ ಪರಮಾತ್ಮರಿಗೆ ಭೇದವು ಇಲ್ಲವು ಎಂದು ನಂಬು. ಎಲೆ ಮೈತ್ರೇಯಿ, ನಂಬು ಅಂತ ಇಲ್ಲಿ ನಂಬುಗೆಯೇ ಭಾಳ ಮುಖ್ಯ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಯಾಕನ್ನೋದು ಪೂರ್ವದಲ್ಲೆಲ್ಲ ಹೇಳಿ ಆಗಿದೆ. ಇಂದ್ರಿಯಗಳಿಗೆ ವಿಷಯವಲ್ಲದ ಜೀವಚೇತನ ಹಾಗೂ ಈಶ್ವರ ಚೇತನ ಎರಡೂ ಒಂದೇ. ಯಾವ ಇಂದ್ರಿಯಗಳಿಗೂ ಅದು ವೇದ್ಯ ಅಲ್ಲ, ಅನುಭವಕ್ಕೆ ಮಾತ್ರ ವೇದ್ಯ. ನಮ್ಮ ಅನುಭವದಿಂದ ಮಾತ್ರ ಅದನ್ನು ನಾವು ಕಂಡುಕೊಳ್ಳುವುದು ಸಾಧ್ಯ. ಕಂಡುಕೊಳ್ಳುವುದು ಅಂದರೆ ಅನುಭವಿಸುವುದು ಸಾಧ್ಯ ಅಂತ ಇದರ ಅಭಿಪ್ರಾಯ. ನೋಡೋಣ ಒಂದೊಂದು ನುಡಿಯಲ್ಲಿ ಏನೇನು ಹೇಳ್ತಾರೋ. ಒಂದು ಪೂವಿಗೆ ಸ್ವರ್ಗವು ಎಂದು ಪೇಳುವ ವಾಕ್ಯದಂದದಿಂದ ಆ ಪರಾತ್ಮನು ತಾನೇ ಎಂದು ಬೋಧಿಪುದು
ಮುಕ್ತಿಗಳು ಅತಿಶಯರತಿಯಂ ದೋರುವ ಅರ್ಥವಾದವೇ ಅಲ್ಲ. ಅರ್ಥವಾದ ಅಂದ್ರೆ ಏನಪ್ಪ ಅಂತ ಕೇಳಿದರೆ, ಭೇದವನ್ನು ಹೇಳ್ತದ ಅನ್ನುವುದು ಪೂರ್ವ ಪಕ್ಷೀಯ ಅಭಿಪ್ರಾಯ. ಅರ್ಥವಾದ ಜೀವಾತ್ಮ ಪರಮಾತ್ಮರಿಗೆ, ಆದರೆ ಅದಲ್ಲ. ಏನು ಹೇಳ್ತಾರೆ ನೋಡಿ, ದೃಷ್ಟಾಂತ ಕೊಡ್ತಾರೆ. ಒಂದು ಪೂವಿಗೆ ಸ್ವರ್ಗವೆಂದು, ಪರಮಾತ್ಮರಿಗೆ ಒಂದು ಹೂವನ್ನು ಅರ್ಪಿಸಿದ್ರೆ ಸಾಕು, ಸುಲಭವಾಗಿ ನೀನು ಶರೀರ ಪಾತಾನಂತರ ಸ್ವರ್ಗ ಲೋಕಕ್ಕೆ ಹೋಗುತ್ತೆ. ಇದಕ್ಕೆ ಏನಂತಾರೆ ಅಂದ್ರೆ ಅರ್ಥವಾದ ಅಂತ ಕರೀತಾರೆ. ಅರ್ಥವಾದ. ಪರಮಾತ್ಮನಿಗೆ ಒಂದು ಹೂವು ಅರ್ಪಿಸಿದ್ರೆ ಸಾಕು, ಸ್ವರ್ಗಲೋಕಕ್ಕೆ ನೀನು ಹೋಗುತ್ತಿ ಎಂದು ಸ್ವರ್ಗವು ಎಂದು ಹೇಳುವ ವಾಕ್ಯದಂದದಿಂದ, ಈ ವಾಕ್ಯದ ಹೇಳುವಿಕೆಯಿಂದ, ಅಂದದಿಂದ ಚಂದವಾಗಿ ಹೇಳುವಿಕೆಯಿಂದ ಪರಾತ್ಮನು ನೀನೇ ಎಂದು ಬೋಧಿಪುದು. ಆ ಪರಮಾತ್ಮನು ನೀನೇ ಎಂದು ಬೋಧಿಪುದು. ಆ ಪರಮಾತ್ಮನು ನೀನು ಎಂದು ಆಗುವುದಿಲ್ಲ, ಕರೆ ಹಂಗೆ ಬೋಧಿಪುದು ಅಂತ ಪೂರ್ವ ಪಕ್ಷಿಗಳು. ಪರಮಾತ್ಮನು ನೀನೇ ಎಂದು ಬೋಧಿಪುದು. ಮುಕ್ತಿಗಳು ಮೋಕ್ಷದಲ್ಲಿ ಅತಿಶಯ ರತಿಯಂ ಅತಿಶಯ ಪ್ರೀತಿಯನ್ನು ತೋರುವ ಮುಕ್ತಿಯಲ್ಲಿ ಅತಿಶಯ ಪ್ರೀತಿ ಉಂಟಾಗಲಿ ಅಂಥೇಳಿ ನೀನೇ ಪರಮಾತ್ಮ ಅಂತ ಹೇಳ್ತಾರಲ್ಲದೆ ಇವನು ನಿಜವಾಗಿ ಪರಮಾತ್ಮನೂ ಆಗುವುದಿಲ್ಲ. ಅಂತೂ ಮೋಕ್ಷವನ್ನು ಪಡೆಯುವುದು ಹೆಂಗಂದ್ರೆ ಹೇಳಿದ್ನೆಲ್ಲ ಮೊದಲೊಮ್ಮೆ, ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ. ಅಲ್ಲಿ ಜೀವಾತ್ಮ ಪರಮಾತ್ಮರಿಗೆ ಅಭೇದ ಹೇಳೋದಿಲ್ಲ ಅವರು. ಸಾಲೋಕ್ಯ ತನ್ನ ದೇವತೆ ಇಷ್ಟಲೋಕಕ್ಕೆ ಹೋಗುವುದು ಸಾಲೋಕ್ಯ, ದೇವತೆಯ ಸಮೀಪಕ್ಕೆ ಹೋಗುವುದು ಸಮೀಪ. ದೇವತೆಯಲ್ಲಿರುವಂಥದ್ದೇ ಇವನ ರೂಪವೂ ಆಗ್ತದೆ, ಪರರೂಪ. ದೇವತೆಯ ರೂಪ ಬೇರೆ, ಇವನ ರೂಪ ಬೇರೆ. ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ. ಉತ್ತರಾಧಿಕಾರಿ ಇವನೇ ಪರಮಾತ್ಮಗ, ಸಾಯುಜ್ಯ ಪದವಿ ಅಂತ ಏನೇನೋ ಪೂರ್ವ ಪಕ್ಷಿಗಳು ಹೇಳ್ತಾರಲ್ಲ. ಅಂತಹ ಮೋಕ್ಷದಲ್ಲಿ ಪ್ರೀತಿ ಉಂಟಾಗಲಿ ಅಂತೇಳಿ ಇಲ್ಲಿ ನೀನೇ ಪರಮಾತ್ಮ ಅಂತ ಹಾಡಿ ಹೊಗಳಿದ್ದಾರೆ. ಇದು ಅರ್ಥವಾದ ಅಂತ ಪೂರ್ವ ಪಕ್ಷಗಳು ಹೇಳಿದಾಗ, ಅಂತಹ ಅರ್ಥವಾದವು ಇದು ಅಲ್ಲ. ಅರ್ಥವಾದವೇ ಅಲ್ಲ, ಅರ್ಥವಾದವೆಯೂ ಅಲ್ಲ. ಇದು ಅರ್ಥವಾದ ಪರ ಅಲ್ಲ. ನಿಜವಾಗಿಯೂ ನೀನೇ ಪರಮಾತ್ಮನು, ನೀನು ಬಿಟ್ಟು ಪರಮಾತ್ಮನು ಇಲ್ಲವೇ ಇಲ್ಲ ಎಂದು ಹೇಳುವುದೇ ತತ್ವಮಸಿ ಮಹಾವಾಕ್ಯದ ಅಭಿಪ್ರಾಯವು ಅಂತ ಹೇಳಿದರು. ಈ ಪೂರ್ವದಲ್ಲಿ ಸಾಕಷ್ಟು ಯುಕ್ತಿಗಳನ್ನು ಹೇಳಿ ಆಗೈತಿ, ಶ್ರುತಿ ಪ್ರಮಾಣಗಳನ್ನು ಹೇಳಿ ಆಗೈತಿ. ತತ್ವ ಸೃಷ್ಟ ತದೇವಾನುಪ್ರಾವಿಶತ್, ಪರಮಾತ್ಮನು ಜಗತ್ತನ್ನು ಸೃಷ್ಟಿ ಮಾಡಿ ತಾನೇ ಜೀವರೂಪದಿಂದ ಪ್ರವೇಶ ಮಾಡಿದನು ಅಂದರೆ ಒಳಹೊಕ್ಕನು. ಇವೆಲ್ಲ ತಿಳಿಸುವ ಮಾತಂತ ಹೇಳಿದ್ದೇನೆ. ಪ್ರವೇಶ ಮಾಡಿದ ಅಂದ್ರೆ ಅವನು ಸಾವಯವ ಏನೋ ಪರಮಾತ್ಮ, ಸಾವಯವ ಅಲ್ಲ, ಅವನು ಪರಿಪೂರ್ಣ ಇದ್ದಾನೆ. ಮತ್ತು ಈ ಜಗತ್ತನ್ನು ಸೃಷ್ಟಿ ಮಾಡಿದ, ಮತ್ತು ಅದರಾಗ ಪ್ರವೇಶ ಮಾಡಿದ ಅಂತೇಳಿದ್ರೆ ಹಾಗಾದ್ರೆ ಮೊದಲು ಜಗತ್ತಿಗಿಂತೂ ಬೇರೆ ಇದ್ದ, ಜಗತ್ತು ಸೃಷ್ಟಿ ಮಾಡಿದ, ಅದರಲ್ಲಿ ಪ್ರವೇಶ ಮಾಡಿದ ಅಂತ ಅರ್ಥ ಅಲ್ಲ. ಹಾಗೆ ಅರ್ಥ ಮಾಡಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಪರಿಪೂರ್ಣ. ಅದಕ್ಕೆ ದೃಷ್ಟಾಂತ ಕೊಟ್ಟಾಗಿತ್ತಲ್ಲ, ಮನೆ ಬೈಲ್ನ್ಯಾಗ ಕಟ್ಟಿದಿ, ಮನೆ ಕಟ್ಟಿದ ಮೇಲೆ ಬಯಲು ಪ್ರವೇಶ ಆಯ್ತೇನ? ಇಲ್ಲಿ ಮೊದಲೇ ಬಯಲಿತ್ತು, ನೀವು ಗಾಡಿ ಹಾಕ್ಕೊಂಡು ಆ ಬಯಲಿಗೆ ಮನೆ ಅಂತ ಒಂದು ಹೆಸರು ಕೊಟ್ಟು. ಹಂಗೆ ಇಲ್ಲಿ ಅವಿದ್ಯೆ ಅನ್ನುವ ಗೋಡೆಗಳು, ಜೀವಾತ್ಮರಲ್ಲಿ ಅವಿದ್ಯೆ ಅನ್ನುವ ಗೋಡೆಗಳು. ಈ ಅವಿದ್ಯೆ ಅನ್ನುವ ಗೋಡೆಗಳ ತಯಾರಾಯಿತು, ಮೊದಲ ಬಯಲು ಅಲ್ಲಿತ್ತು, ಅದು ಜೀವ ರೂಪದಿಂದ ಪ್ರವೇಶ ಆಯಿತು ಅಂತ ತಿಳಿಸಾಕ ಹೇಳ್ಯಾರ. ಮೊದಲೇ ನೀ ಬ್ರಹ್ಮ ಅಂತಂದ್ರೆ ಒಪ್ಪುವುದಿಲ್ಲ. ಮತ್ತೇನು ಹೇಳಿದರು? ಅವನೇ ಜೀವ ರೂಪದಿಂದ ಪ್ರವೇಶ ಆಗ್ಯಾನಂತ ಹೇಳಿದರು. ಅರ್ಥ ಒಂದ, ಪರಂತು ಪ್ರವೇಶ ಆಗ್ಯಾನ ಅಂತ ಹೇಳಿದರು. ಅವ್ನು ಪ್ರವೇಶ ಆಗಲಿಕ್ಕೆ ಪರಿಚ್ಛಿನ್ನ ಅಲ್ಲ, ಪರಿಪೂರ್ಣ ಅನ್ನೋದನ್ನು ಮರೆಯಕೂಡದು. ಅದ್ವೈತ ವೇದಾಂತವನ್ನು ಯಾರು ಅನುರಕ್ತಿಯಿಂದ ಶ್ರವಣ ಮಾಡುತ್ತಿದ್ದೀರೆಯೋ ಅವರೆಲ್ಲರೂ ಜೀವಾತ್ಮ ಪರಮಾತ್ಮನಿಗೆ ಎಂದೂ ಭೇದ ಇಲ್ಲ. ಅಜ್ಞಾನ ಅವಸ್ಥೆಯಲ್ಲಿಯೂ ಭೇದ ಇಲ್ಲ, ಆದರೆ ನಮಗೆ ಜ್ಞಾನ ಆಗಿಲ್ಲ ಅಷ್ಟೇ. ಅಜ್ಞಾನ ಅವಸ್ಥೆಯಲ್ಲಿಯೂ ಭೇದ ಇಲ್ಲ. ಈಗ ಮನೆ ಅಂತ ಕರೆದಿ, ಅದನ್ನು ಮಹಾಬೈಲವೇ ಮನೆ ಅಂತ ಕರೆದಿ. ಸ್ವಲ್ಪ ವಿಚಾರ ಮಾಡಿ ನೋಡು, ಮಹಾಬೈಲ ಮನೆ ಹೆಂಗಾಗ್ತದೆ? ಆಗೋದಿಲ್ಲ. ನೀ ಇರುವುದಕ್ಕಾಗಿ ಅದಕ್ಕೊಂದು ಮನೆ ಅಂತ ಒಂದು ಹೆಸರು ಕೊಟ್ಟೆ ಅಷ್ಟೇ. ಮಹಾಬೈಲ್ ಎಂದಾರ ಮನೆ ಆಕತ್ತೇನೆ?
ಮನೆ ಆಗೋದಿಲ್ಲ. ಹಾಗೆ ಪರಮಾತ್ಮ ಜೀವಾತ್ಮ ಆಗ್ತಾನೆ ಏನಂದ್ರೆ ಆಗೋದಿಲ್ಲ. ಮೊದಲೇ ಪರಮಾತ್ಮನೇ ಇದ್ದ, ನಾವು ಜೀವಾತ್ಮ ಅಲ್ಲ. ತಿಳಿಸುವ ದೃಷ್ಟಿಯಿಂದ ಏನು ಮಾಡಿದ್ದೀವಿ, ಅವಿದ್ಯಾ ಉಪಾದಿಯಿಂದ ಜೀವಭಾವ ಬಂತು, ಆ ಜೀವಭಾವ ಹೋಯಿತು, ಭಾವ ಬಂದದ್ದು ಭಾವ ಹೋಯಿತು. ಸುಮ್ಮನೆ ಇವೆಲ್ಲ ತಮಾಷೆ ಮಾತು ನನಗೆ. ಅದೇನೋ ಅಂತಾರೆ ನೋಡಪ್ಪ, ಸೂತಕ್ಕೆ ಬಂತಂತ. ಮನ್ಯಾಗ ಮಗು ಹುಟ್ಟಿದ್ರೆ ಸೂತಕ್ಕೆ ಬಂತು, ಯಾರಾದರೂ ಸತ್ರ ಸೂತಕ ಬಂತ. ಆಯಿತು, ಆ ಸತ್ತ ಮನುಷ್ಯನ ಮನೆಗೆ ಅವ್ರ ಕುಲಗುರುಗಳನ್ನ ಕರ್ಕೊಂಬರ್ತಾರೆ, ಅವ್ರ ಪಾದ ಪೂಜೆ ಮಾಡ್ತಾರೆ, ಅವ್ರ ನೀರು ಸಿಂಪಡಿಸ್ತಾರೆ, ಮನೆ ತುಂಬ ಸೂತಕ್ಕೆ ಹೋಯ್ತಂತ. ಬಂದದ್ದು ನೋಡಿಲ್ಲ, ಹೋದದ್ದು ನೋಡಿಲ್ಲ. ಸೂತಕ ಬಂತು, ಸೂತಕ ಹೋಯಿತು. ಇದು ಅದ್ವೈತ ಶಾಸ್ತ್ರದಲ್ಲಿ ನೀವು ಹೊರಗೆ ಹೋಗಿ ಎಲ್ಲಿ ಸೂತಕ ಅಂತಂದು ಕೇಳಬೇಡ್ರಿ. ಯಾರ್ದಾರ ಮನ್ಯಾಗ ಸೂತಕ ಬಂದಾಗ ಅದು ಎಲ್ಲಿ ಅದು ಬಂತು ಅಂತ ಕೇಳಿಗಿಳಿಯಿರಿ. ಸೂತಕ ಬಂತು, ಸೂತಕ ಹೋಯಿತು ಅಂದಂಗನ ಜೀವಭಾವ ಬಂತು, ಜೀವಭಾವ ಹೋಯಿತು. ಜೀವಭಾವ ಬಂದದ್ದು ಇಲ್ಲ, ಜೀವಭಾವ ಹೋದದ್ದು ಇಲ್ಲ. ಮತ್ತು ಹೋದದ್ದು ಏನು ಅಂದರೆ ಅವಿದ್ಯೆ, ಅಜ್ಞಾನ, ಕಲ್ಪಿತ. ಅದು ಕೂಡ ಅದು ವಾಸ್ತವ ಅಲ್ಲ. ಶಾಸ್ತ್ರ ಹಿಂಗೆ ಹೇಳ್ತದೆ. ಅದಕ್ಕಾಗಿ ಇಲ್ಲಿ ಅರ್ಥವಾದ ಅಂತ ಕೆಲವು ಜನ ಅರ್ಥ ಮಾಡ್ತಾರೆ. ತತ್ವಮಸಿ ಮಹಾವಾಕ್ಯಕ್ಕೆ ಅರ್ಥವಾದ ಅಂದರೆ ಏನೋ ಅಭಿಪ್ರಾಯ, ಮೋಕ್ಷದಲ್ಲಿ ಇವನಿಗೆ ಪ್ರೀತಿ ಉಂಟಾಗಲಿ ಅಂತ ಹೇಳಿದಾರು. ಇವ ಎಂದೂ ಪರಮಾತ್ಮ ಅಲ್ಲ ಅನ್ನೋದು ಅವರ ಅಭಿಪ್ರಾಯ. ಆದರೆ ಅರ್ಥವಾದ ಅಲ್ಲ ಅಂತ ಸಿದ್ಧಾಂತ. ಇನ್ನೊಂದು ಕೊಡ್ತಾರೆ. ಇಂಥವು ಹಲವಾರು ಉದಾಹರಣೆ ಕೊಡ್ತಾರೆ. ಪ್ರತಿಮೆ ಎಂ ದೇವತಾ ಆಕೃತಿ ಎಂಬ ಓಲ್ ತನ್ನನು ಅತಿಶೈಪ ಪರಬೊಮ್ಮವು ಎನ್ನುತ್ತಿರ್ಪ ಶ್ರುತಿಯು ಬುದ್ಧಿ ಶುದ್ಧತೆಗೆ ಅದು ಉಪಾಸನ ರತಿ ಪರವು ಅಂತ ಇದು ಭೇದವಾದಿಗಳ ಅಭಿಪ್ರಾಯ. ಅಲ್ಲವು ಎಂಬುದೇ ಸತ್ಯ, ಇದು ಸಿದ್ಧಾಂತ. ಕೊನೆಯ ವಾಕ್ಯದಲ್ಲಿ ಶ್ರುತಿಯು, ಪ್ರತಿಮೆಯು ಆಯಿತು. ಈಗೊಂದು ಪ್ರತಿಮೆ ಮಾಡಿದ್ದೇವಪ್ಪ ನಾವು, ಏನೇನು ಅವರವರ ಯೋಗ್ಯತೆಗೆ ತಕ್ಕಂತೆ ಪ್ರತಿಮೆ. ಅದು ನಿಮ್ಮ ಇಷ್ಟ ದೇವತೆಯ ಆಕಾರ. ಅದಕ್ಕೆ ಅದು ನಾಮ ಕಲ್ಪನೆ ಮಾಡಿದ್ದು. ದೇವತೆಗೆ ಆಕಾರನ ಇಲ್ಲಕರೆ ನಾಮ ಕಲ್ಪನೆ ಮಾಡಿದ್ದು ಇಷ್ಟ ದೇವತೆಯ ಆಕಾರ. ತಮಾಷೆಯಾಗಿ ಹೇಳ್ತಾರೆ, ಯಾವ ಒಬ್ಬ ಸ್ಮಾರ್ತ ಬ್ರಾಹ್ಮಣ. ಸ್ಮಾರ್ತ ಬ್ರಾಹ್ಮಣ ಅಂದರೆ ಶಿವೋಪಾಸಕ ಅಂತ ಇದರ ಅರ್ಥ. ಅಥವಾ ಸ್ಮಾರ್ತ ಪತ್ತಾರ ಅಂತ ಇಟ್ಕೊಳ್ರಿ, ಅವನು ಶಿವೋಪಾಸಕ. ಅವಾಗ ಶಿವ ಅಂದ್ರೆ ಸಂತೋಷ, ವಿಷ್ಣು ಅಂದ್ರೆ ಸಂತೋಷ ಇಲ್ಲ. ಶಿವ ಅಂದ್ರೆ ಸಂತೋಷ, ವಿಷ್ಣು ಅಂದ್ರೆ ಸಂತೋಷ ಇಲ್ಲ. ಅಲ್ಲೊಂದು ಪಾಂಡುರಂಗನ ಮೂರ್ತಿ ಮಾಡಿದ್ರು ಆ ಊರವ್ರ. ಪಾಂಡುರಂಗನ ದೇವಸ್ಥಾನ. ಕೆಲವು ಜನ ಶ್ರೀಮಂತರು ಕೂಡಿ ಆ ಪಾಂಡುರಂಗಕ್ಕೆ ಒಂದು ಬೆಳ್ಳಿ ಕವಚ ಮಾಡಿಸ್ಬೇಕಂತ ತೀರ್ಮಾನ ಮಾಡಿದರು. ಈ ಶಿವೋಪಾಸಕನಾಗಿರುವಂಥ ಇದ್ದಲ್ಲ ಇವ, ನಾ ಹೇಳೀನಿ, ಅವ ಭಾಳ ಜಾನಿದ್ದ ಇಂಥ ಕೆಲಸ ಮಾಡೋದ್ರಲ್ಲಿ. ಅವನ ಹತ್ರ ಹೋದ್ರು ಊರಾನ ಹಿರಿಯರು. ಹೋದರೂ ಯಾಕ್ರಿಪ್ಪ ಯಾಕೆ ಬಂದೇರಿ, ಮಾತುಕತೆ ಆಯಿತು. ಹಿಂಗೆ ಪಾಂಡುರಂಗನ ಮೂರ್ತಿಗೆ ಬೆಳ್ಳಿ ಕವಚ ಮಾಡೋದಿದೆ, ಬಂದ ಅರ್ತಿ ತೊಗೊಂಬರುವ ಅಂದರು. ಅವನ ಮೂರ್ತಿ ಅವನ ಮುಖ ನೋಡೋದಿಲ್ಲ ಅಂದೆ. ಅವನ ಮುಖ ನೋಡೋದಿಲ್ಲ. ಅವನ ಮುಖ ನೋಡೋದಿಲ್ಲ ಅಂದರೆ ಹೆಂಗೋಪ ಮತ್ತೆ ಅಂದರು. ಇಲ್ಲ, ಅಳತಿ ತೊಗೋತೇನ, ಆದ್ರೆ ನನ್ನ ಕಣ್ಣು ಕಟ್ಕೊಂಡು ಅಳತಿ ತೊಗೊಳವ ಅಂದ. ಕಣ್ಣು ಕಟ್ಕೊಂಡು ಅಳತಿ ತೊಗೋತೇನಂದ. ಆಯ್ತು, ಹೆಂಗಾರ ಅಳತಿ ತೊಗೋ, ಒಟ್ಟು ಒಂದು ಕವಚ ಮಾಡು ಒಂದು ಕರ್ಕೊಂಡು ಹೋದರು. ಕರಿ ಬೆಟ್ಟಿ ತೊಗೊಂಡು ಕಣ್ಣು ಕಟ್ಕೊಂಡ ಅಳತಿ ತೊಗೋಬೋಗಲ್ಲ. ಈಗ ಹಿಂಗೆ ಅಳತಿ ತೊಗೋಗ ಎಲ್ಲ ಕೈ ಆಡ್ತಾ ಇದ್ದಾನೆ. ಅದೆಲ್ಲ ಶಿವನ ಆಕಾರದಲ್ಲಿ ಅವನಿಗೆ ಗೊತ್ತಾಗತ್ತೆ. ಎಲ್ಲ ಶಿವನ ಆಕಾರದಲ್ಲಿ ಗೊತ್ತಾಗತ್ತೆ. ಏನೇನು ಕೈ ಆಡಿಸ್ತಾನಲ್ಲ, ಅವನ ಕೈಯಾಗ ಒಂದೇನೋ ಇರ್ತದೆ. ಪಾಂಡುರಂಗನ ಕೈಯಾಗ ತಿರುಸುಲ್ ನಂಗೆ ಕೈಗೆ ಐತೆ. ಅವ ನೋಡ್ತಾನ, ಕೆಳಗೆ ಆನೆ ಚರ್ಮ ಉಡಿಸ್ಯಾರ, ಹುಲಿ ಚರ್ಮ ಹೊದಿಸ್ಯಾರ. ಇವ್ರು ಮೋಸ ಮಾಡಿದಾರೆ ನನಗೆ. ಪಾಂಡುರಂಗ ಅಂತೇಳಿ ಕರ್ಕೊಂಬಂದಾರು, ಇದು ಶಿವನ ಮೂರ್ತಿ ಅಂತ ಕಣ್ಣು ಬೀಚಿ ನೋಡ್ತಾನೆ ಪಾಂಡುರಂಗ. ಕತೆ ಯಾಕಂದ್ರೆ ನಿಮ್ಮ ಇಷ್ಟ ದೇವತೆಗೆ ಬೇಕಾಗಿರುವ ಆಕಾರವನ್ನು ನೀವು ಕೊಟ್ಟವರು. ಭಾರಿ ಭಾರಿ ಆಕಾರ ಕೊಟ್ಟಾರ. ಅದಕ್ಕಾಗಿ ಪ್ರತಿಮೆಯನ್ನು ದೇವತಾಕೃತಿ ಎಂಬ ಓಲ್
ನಾವು ದೇವತೆ ಅಂತ ಅದಕ್ಕೆ ನಮಸ್ಕಾರ ಮಾಡ್ತೇವೆ. ಅದು ಬೆಳ್ಳಿದಾಗಿರಲಿ, ಬಂಗಾರದ್ದಾಗಿರಲಿ, ಹಿತ್ತಾಳಿದಾಗಿರಲಿ, ಮೂರ್ತಿ ನೋಡಿ ಏನಂತೇವೆ ನಾವು? ದೇವತೆ ಅಂತೇವೆ. ಇದು ಪೂರ್ವ ಪಕ್ಷಗಳ ಮಾತು. ದೇವತಾಕೃತಿ ಅಂತ ನೀವು ನಂಬ್ತಿರಲ್ಲ. ಈಗ ನಾವು ನಂಬತ್ತೇವೆ ಎಲ್ಲರೂ. ಅದರ ಮೂರ್ತಿ ದೇವ್ರೇನು ಅಂದ್ರೆ ಅಲ್ಲ. ಅವನ ಅಭಿಪ್ರಾಯ ಮೂರ್ತಿ ಎಂಬುವೋಲ್ ತನ್ನನು ಅತಿಶಯಿಪ, ತನ್ನನು ಅಂದ್ರೆ ಜೀವಾತ್ಮನನ್ನು ಅತಿಶಯಿಪ, ಪರಬ್ರಹ್ಮವು ಎನ್ನುತ್ತಿರ್ಪ, ಆ ಪರಬ್ರಹ್ಮವೇ ನೀನು ಅಂತ ಈ ಶ್ರುತಿ ಹೇಳಾಕತ್ತದಂತ. ತತ್ವಮಸಿ ಅನ್ನುವ ಶ್ರುತಿ ಎನ್ನುತ್ತಿರ್ಪ. ಶ್ರುತಿಯನು ಬುದ್ಧಿ ಶುದ್ಧತೆಗೆ, ಅದು ಬುದ್ಧಿ ಶುದ್ಧತೆಗೆ ಆದ ಉಪಾಸನಾರತಿ ಪರವು. ಉಪಾಸನಾರತಿ ಆ ಮೂರ್ತಿಯನ್ನೇ ಶಿವ ಅಂತಾಗಲಿ, ವಿಷ್ಣು ಅಂತಾಗಲಿ, ಅಥವಾ ದೇವಿ ಅಂತಾಗಲಿ, ಅವರವರ ಇಷ್ಟ ದೇವತೆ ಅಂತ ಹೇಳಿದ್ನಲ್ಲ, ಅದನ್ನ ಇಟ್ಕೊಂಡು ಧ್ಯಾನ ಮಾಡುವುದರಿಂದ ಚಿತ್ತಶುದ್ಧಿ ಆಗ್ತದೆ. ಇದಕ್ಕೆ ಉಪಾಸನೆ ಅಂತ ಕರೀತಾರೆ. ಈ ತತ್ವಮಸಿ ಮಹಾವಾಕ್ಯವು ಉಪಾಸನಾ ಪರವಾಗಿದೆ ಅಲ್ಲದೆ ಜೀವಾತ್ಮ ಪರಮಾತ್ಮರಿಗೆ ಅಭೇದವನ್ನು ಹೇಳುವುದು ಇದರ ತಾತ್ಪರ್ಯವು ಅಲ್ಲ ಅನ್ನೋದು ಪೂರ್ವಪಕ್ಷಿಯ ಮಾತು. ಅದು ಹಂಗಲ್ಲ. ಇವರಂತಾರೆ ಉಪಾಸನಾ ಪರವು ಅಲ್ಲವೆಂಬುವುದೇ ಸತ್ಯ. ಅರ್ಥಾತ್ ಜೀವಾತ್ಮನೇ ಪರಮಾತ್ಮ, ಪರಮಾತ್ಮನೇ ಜೀವಾತ್ಮ ಎನ್ನುವುದೇ ಸತ್ಯ. ಇಲ್ಲಿ ಉಪಾಸನಾ ಪರ ಅನ್ನೋದು ಇಲ್ಲ ಅಂತ ಅಭಿಪ್ರಾಯ. ಉಪಾಸನಾ ಪರ ದಾಟಿ ಹೋಗೈತದೆ ಯಾವಾಗೋ ಚಿತ್ತಶುದ್ಧಿಯಾಗಿ ತತ್ವಮಸಿ ಮಹಾವಾಕ್ಯದ ಉಪದೇಶ ಆಗೈತಿ. ಸತ್ಯ ಆಯಿತು. ಇನ್ನೊಬ್ಬಂತಾನ ಮನುಜನು ಇಂದ್ರನು ಎಂದೆನುತೆ ಬಣ್ಣಿಸುವಂತೆ ಘನಪರಂಜ್ಯೋತಿ ಸ್ವರೂಪನು ನೀನು ಸನುಮತವಾಗಿ ತಾನೆಂಬ ನಿಗಮವಿದನು ಎನ್ನಲಿಲ್ಲವು ಐಷೆ ಸನ್ನುತಿ ಎಂದು. ಸ್ತುತಿಪರ ತತ್ವಮಸಿ ಅಂತ ಹೇಳುವುದು ಸ್ತುತಿಪರ ಅಂತ ಪೂರ್ವಪಕ್ಷಿ ಅರ್ಥ ಮಾಡ್ತಾನೆ. ಅದಲ್ಲ ಅಂತ ಸಿದ್ಧಾಂತಿಗಳು ಹೇಳ್ತಾರೆ. ಪ್ರತಿಯೊಂದು ನುಡಿಯಲ್ಲಿ ಅವನು ಅನುವಾದ ಮಾಡ್ತಾರೋ ಅದು ಅಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಮನುಜನು ಇಂದ್ರನು ಎನ್ನುತ್ತೆ. ಅವನು ಒಬ್ಬ ಸಾಹುಕಾರ, ಅವನ ಹತ್ರ ಒಬ್ಬ ಬಡವ ಬಂದಾನ. ಅವನಿಂದ ಏನೋ ಪಡಿಬೇಕಾಗೈತಿ. ಅವನು ಹಾಡಿ ಹೊಗಳಾಕತ್ಯಾನ, ನೀ ಇಂದ್ರಿದ್ದಂಗೆ, ಚಂದ್ರಿದ್ದಂಗೆ, ಹಾಗೆ ಹೀಗೆ ಎಲ್ಲ ಗುಣಗಳು ನಿನ್ನೆಲ್ಲ ಇದಾವು. ನೀವು ಹಾಡ್ತಾನು ಹೊಗಳ್ತಾನ. ನೀವು ಹಾಡಿ ಹೊಗಳೋದ್ರಿಂದ ಅವನ ಮನಸ್ಸು ಸಂತೋಷ ಪಡ್ತದೆ. ಮನಸ್ಸು ಸಂತೋಷ ಪಟ್ಟಾಗ ಇವೇನು ಬೇಡಕ್ಕೆ ಬಂದಿದ್ದಿಲ್ಲ ಆಮೇಲೆ ಬೇಡ್ತಾನೆ. ಆಮೇಲೆ ಬೇಡ್ತಾನೆ. ಇವು ಮೊದಲೇ ಬೇಡಿದ್ರೆ ಕೊಡೋದಿಲ್ಲ. ಅವನ ಸ್ತೋತ್ರ ಮಾಡಬೇಕು, ಅವನು ಹಾಡಬೇಕು, ಹೊಗಳಬೇಕು, ಆಮೇಲೆ ಅವ್ನು ಕೊಡ್ತಾನೆ. ಇದು ಸ್ತುತಿಪರ ಅಂತ ಕರೀತಾರೆ. ಹಂಗೆ ಇಲ್ಲಿ ನೀನೇ ಬ್ರಹ್ಮನು ಅನ್ನುವುದು ಸ್ತುತಿಪರ ಅಲ್ಲದೆ ಬ್ರಹ್ಮನಲ್ಲಿ ಜೀವಾತ್ಮನ ಅಭೇದವು ಎಂದೆಂದೂ ಇಲ್ಲ ಅನ್ನುವವನು ಪೂರ್ವಪಕ್ಷಿ. ಅದು ಸತ್ಯ ಅಲ್ಲ ಅಂತ ಹೇಳುವುದು ಸಿದ್ಧಾಂತಿಯ ಮಾತು. ನೋಡ್ರಿ, ಮನುಜನು ಇಂದ್ರನು ಎಂದೆನುತೆ. ಈ ಮನುಜನನ್ನು ಕುರಿತು ಇಂದ್ರನು ಎಂದು ಎನ್ನುತೆ ಎಂದು ಹೇಳುತ್ತಾ ಬಣ್ಣಿಸುವಂತೆ ಘನಪರಂಜ್ಯೋತಿ ಸ್ವರೂಪನು ನೀನು ಅಂದರೆ ಜೀವಾತ್ಮ, ನೀನು ಘನಪರಂಜ್ಯೋತಿ ಸ್ವರೂಪನು. ಘನಪರಂಜ್ಯೋತಿ ಅಂದರೆ ಪರಮಾತ್ಮ, ಪರಬ್ರಹ್ಮ ಸ್ವರೂಪನು ನೀನು ಸನುಮತವಾಗಿ. ಇದು ಸಂತರೆಲ್ಲರೂ ಒಪ್ಪಿರುವಂಥ ಅಭಿಪ್ರಾಯ. ಸನುಮತವಾಗಿ ತಾನೆಂಬ, ತಾನು ಎಂಬ ಅಂದರೆ ಎಲ್ಲ ಮಹಾತ್ಮರು ಒಪ್ಪಿದಂಥ ಅಭಿಪ್ರಾಯ ಎಂದು ನಿಗಮವಿದು ಇದನ್ನು ಎನ್ನಲಿಲ್ಲ. ನಿಗಮವಿದು ಅಂದರೆ ಈ ತತ್ವಮಸಿ ಮಹಾವಾಕ್ಯ ಇದೆಯಲ್ಲ, ವೇದದಲ್ಲಿ ಬರುವಂಥದ್ದು. ವೇದವು ಹೀಗೆ ಹೇಳಲಿಲ್ಲ. ನಿಗಮವಿದು ಎನ್ನಲಿಲ್ಲವೋ ಐಷೆ ಸನ್ನುತಿ ಎಂದು. ಇದು ನುತಿಪರ ಅಂತ ಹೇಳಲಿಲ್ಲ, ದೇವರನ್ನು ಹೊಗಳುವ ಪರ ಅಂತ ಹೇಳಲಿಲ್ಲ, ಜೀವಾತ್ಮನನ್ನು ಹೊಗಳಿ ಮ್ಯಾಲಕ್ಕೆ ಏರಿಸ್ಬೇಕನ್ನುವ ಪರ ಅಂತೂ ಹೇಳಲಿಲ್ಲ. ಆ ಇಂದ್ರ ಅಂತ ಕರೆದಲ್ಲ ಅವನು ಮನುಷ್ಯನನ್ನು, ಅವನಿಂದ ಏನೋ ಪಡ್ಕೋಬೇಕಾಗಿತ್ತು, ಇಂದ್ರ ಅಂತ ಕರೆದ. ಇಲ್ಲಿ ಶ್ರುತಿ ಏನಾರ ಪಡ್ಕೋಬೇಕಾಗಿತ್ತೇನ ಯಾರಿಂದರ, ಮತ್ತು ಹೊಗಳು ಕೆಲಸ ಏನಂತ ಅದರದ. ಶ್ರುತಿ ಇದ್ದದನ್ನು ಇದ್ದಂತೆ ಹೇಳುವುದೇ ಅದರ ಕರ್ತವ್ಯ ಅಲ್ಲದೆ ಹೊಗಳುವ ಕೆಲಸ ಅದರಲ್ಲಿ ಇಲ್ಲ. ಇದು ಸ್ತುತಿಪರ ಅಂತೂ ಅಲ್ಲ ಅಂತ ಇದರ ಅಭಿಪ್ರಾಯ. ಇನ್ನೊಂದು ಹೇಳ್ತಾರೆ, ಮತ್ತೊಂದು ಇದು ಉಪಚಾರ ಪರ ಅಲ್ಲ ಅಂತ ಮುಂದಿನ ನುಡಿಯಲ್ಲಿ ಹೇಳ್ತಾರೆ. ಆಳನು ಒಲಿದು ಅರಸು ಎಂದು ಬೋಳೈಸುವಂತೆ ವೇದಾಳಿ ನಿರ್ಗುಣ ಚಿತ್ತಿನೊಳು ತನ್ನ ಮೇಳವೆಂಬುದನ್ನು ಕಾಲೋಚಿತ ಹಿಡಿದು ಒಮ್ಮೆ ಪೇಳಲಿಲ್ಲ ಔಪಚಾರಿಕವಾಗಿ ಎಂದು ಒಮ್ಮೆಯೂ ಪೇಳಲಿಲ್ಲ. ಚಿತ್ತಿನೊಳು ಆಯಿತು.
ಏನಂತಾನೊಬ್ಬ ಸಾಹುಕಾರ ಮನೆಯಾಗಿರುವ ಆಳ ಅವನು ದುಡಿಸ್ಕೋಬೇಕು. ಅವನು ದುಡಿಸ್ಕೊಳ್ಳೋ ಸಲುವಾಗಿ ಹೇಳ್ತಾನೆ ತನ್ನ ಸ್ನೇಹಿತರು ಬಂದಾಗ, ಏನು ನಮ್ಮ ಆಳು ಮನುಷ್ಯ ಇದ್ದಾನಲ್ಲಪ್ಪ, ನಿಮ್ಮ ಆಳು ಮನುಷ್ಯ ಭಾಳ ಒಳ್ಳೆಯವ, ಇವ ನಮ್ಮ ಅರಸಿದ್ದಂಗೆ ಅಂತ. ಅವ ರಾಜ ಹಾಕಾನೆ, ಇವನು ಕೈಯಾಗ ಬಂದು ಆಳಾಗಿ ದುಡಿಯಾಕತ್ತಾನು, ಇವು ನಮ್ಮ ಮನೆಗೆ ಅರಸಿದ್ದಂಗೆ. ಅವನು ಹೊಗಳಿ ಒಬ್ಬಿಸಿ ಅವ್ನು ದುಡಿಸ್ಕೋಬೇಕಾಗೈತೆ ಅವ, ಮತ್ತೇನಿಲ್ಲ. ಹಿಂಗೆ ಅಂದ್ಕೊಳ್ಳಿ ಅವಾಗ ಸಂತೋಷ ಆಕೈತಿ, ವಿಶ್ವಾಸ ಉಂಟಾಕೈತಿ, ಅವ ದುಡಿತಾನ. ಹಂಗೆ ತತ್ವಮಸಿ ಮಹಾವಾಕ್ಯ ಅಂತ ಏನಿದೆ ಅಲ್ಲ ವೇದ, ಹಂಗೆ ಔಪಚಾರಿಕ ಪರವಾಗಿ ಉಪಚಾರ ಪರವಾಗಿ ಅವ್ನು ಗೊತ್ತೈತೆ ಮನೆ ಯಜಮಾನ್ಗೆ ಇವ್ಯಾಂಗೆ ಅರಸಾಕನ ಅನ್ನೋದು ಗೊತ್ತೈತೆ. ಆದ್ರೆ ಅವನಿಗೆ ಏನು ಮಾಡ್ತಾನೆ, ಉಪಚಾರ ಪರವಾಗಿ ನಮ್ಮ ಮನೆ ಅರಸ ಇವ ಅಂತ ಕರೀತಾನೆ. ಇವು ದುಡಿಸ್ಕೊಳ್ಳೋ ಸಲುವಾಗಿ ಹೆಂಗೆ ಕರೆದ, ವೇದಕ್ಕೆ ಯಾರನ್ನು ದುಡಿಸ್ಕೋಬೇಕಾಗೈತಿ, ಉಪನಿಷತ್ತು ಯಾರನ್ನು ದುಡಿಸ್ಕೋಬೇಕಾಗೈತಿ, ಇದ್ದದನ್ನು ಇದ್ದಂಗೆ ಹೇಳೋದು ಅದರ ಕರ್ತವ್ಯ ಅಂತ ಇದ್ರ ಅಭಿಪ್ರಾಯ. ಮನುಜನು ಇಂದ್ರನು ಎಂದೆನು ಅದಾಯ್ತಲ್ಲ, ಆಳನು ಒಲಿದು ಅರಸನೆಂದು ಬೋಳೈಸುವಂತೆ ಅವನು ಬೈನ ಮೇಲೆ ಕೈಯಾಡಿಸಿ ಹೇಳ್ತಿರ್ತಾನಂತೆ, ಅವ ಬೋಳೈಸುವಂತೆ ನಮ್ಮ ಅರಸಿದ್ದಂಗೆ ಅಂತೇಳಿ. ಬೋಳೈಸುವಂತೆ ವೇದಾಳಿ, ವೇದಾಳಿ ಅಂದರೆ ವೇದಗಳು, ನಿರ್ಗುಣ ಚಿತ್ತಿನೋಳು ನಿರ್ಗುಣ ಬ್ರಹ್ಮದಲ್ಲಿ ತನ್ನ ಮೇಳನವೆಂಬುದನು, ಜೀವಾತ್ಮನ ಅಭೇದವು ಎಂಬುದನು ಕಾಲೋಚಿತವಿಡಿದು ಒಮ್ಮೆ, ಕಾಲಕ್ಕೆ ಅನುಗುಣವಾಗಿ ಅವ್ನು ಹೊಗಳ್ತಿರ್ತಾನೆ. ದಿನ ಹೊಗಳುವುದಿಲ್ಲ ಅವನು, ಕಾಲಕ್ಕೆ ಅನುಗುಣವಾಗಿ ಹೊಗಳ್ತಿರ್ತಾನೆ. ಕಾಲೋಚಿತವಿಡಿದು ಒಮ್ಮೆ ಪೇಳಲಿಲ್ಲ ಔಪಚಾರಿಕವಾಗಿ, ಉಪಚಾರ ಪರವಾಗಿ ಒಮ್ಮೆಯೂ ಕೂಡ ವೇದಗಳು ನೀನೇ ಪರಬ್ರಹ್ಮ ಎಂದು ಹೇಳಲಿಲ್ಲ. ಮತ್ತು ಹೆಂಗೆ ಹೇಳ್ತಾವು, ನೀನೇ ಪರಬ್ರಹ್ಮ ಅನ್ನುವುದೇ ನಿಶ್ಚಯ ಅಂತ ಹೇಳ್ತಾವಲ್ಲದೆ ಉಪಚಾರ ಪರವಾಗಿ ಹೇಳುವಂಥದ್ದು ಅಲ್ಲ ಅಂತ ಈ ನುಡಿಯ ಅಭಿಪ್ರಾಯ. ಇನ್ನೊಬ್ಬ ಹೇಳ್ತಾನೆ, ಏನು ಹುಡುಗ ಹೆಂಗಿದ್ದಾನ ಅಂದ್ರೆ ಬೆಂಕಿ ಇದ್ದಂಗೆ ಇದ್ದಾನಂತ. ಬೆಂಕಿ ಇದ್ದಂಗೆ ಇದ್ದಾನಂತ ಅಂದ್ರೆ ಅಷ್ಟು ಸುರುಕಿದ್ದ ಹುಡುಗ, ಸುರುಕಿದ್ದ, ಭಾಳ ಸುರುಕಿದ್ದ, ಸಿಟ್ನಾಮೂ ಇದ್ದ. ಬೆಂಕಿ ಮುಟ್ರೆ ಸುಡ್ತತ್ತಲ್ಲ, ಹಂಗೆ ಇವು ಏನಾರ ಮುಟ್ಟಿದ್ರೆ ಅಷ್ಟು ಕೋಪ ಬರ್ತಿತ್ತು. ಅವನು ನೋಡಿ ಹೇಳ್ತಾರಂತೆ, ಅನಲನು ಈ ಮಾನವಕನು ಎಂಬ ನುಡಿಯಂತೆ. ಬೆಂಕಿ ಬೇರೆ ಹುಡುಗ ಬೇರೆ ಅನ್ನೋದು ಗೊತ್ತಿಲ್ಲ ಇವರಿಗೆ. ಹೇಳ್ತಾರೆ ಬೆಂಕಿ ಇದ್ದಂಗೆ ಇದ್ದಾನೆ ಹುಡುಗ ಅಂತ. ಬೆಂಕಿ ಇದ್ದಂಗೆ ಇದ್ದಾನೆ ಅಂದ್ರೆ ಬೆಂಕಿನ ಅವ, ಬೆಂಕಿ ಎಂದೂ ಆಗಲಾರ. ಹಂಗೆ ನೀನು ಪರಬ್ರಹ್ಮ ಅಂತ ಹೇಳಿದರೆ ಈ ಜೀವಾತ್ಮ ಎಂದೂ ಪರಬ್ರಹ್ಮ ಆಗಲಾರ. ಅವರ ಅಭಿಪ್ರಾಯ, ಪೂರ್ವ ಪಕ್ಷಗಳ ಅಭಿಪ್ರಾಯ, ಎಂದೂ ಪರಬ್ರಹ್ಮ ಆಗಲಾರ. ಅನಲನು ಈ ಮಾನವಕನು ಎಂಬ ನುಡಿಯಂತೆ ತನಗೆ ತತ್ವದ ಯೋಗವನ್ನು ಪೇಳುವ ವನಿತೆ, ತನಗೆ ಜೀವಾತ್ಮನಿಗೆ ತತ್ವದ ಯೋಗವನ್ನು ಆ ಪರಬ್ರಹ್ಮವೇ ನೀನು, ಅದಕ್ಕಿಂತ ಬೇರೆ ಅಲ್ಲ ಎಂದು ಹೇಳುವ ವನಿತೆ ಅನ್ನೋದು ಮೊದಲು ಪ್ರಥಮ ಸಂಬೋಧನೆ. ವೇದಾಂತವಿದನು ಗುಣ ಸಾದೃಶ್ಯವು ಎನ್ನಲಿಲ್ಲ ಎಂಬುದೇ ಪರಮಾರ್ಥ. ಗುಣ ಸಾದೃಶ್ಯ, ಇವನು ಕೆಂಪಗಿದ್ದಾನೆ, ಚುರುಕಿದ್ದಾನೆ, ಭಾಳ ಸಿಟುಕಿದ್ದಾನೆ, ಆದರೆ ಬೆಂಕಿ ಇದ್ದಂಗೆ ಇದ್ದಾನೆ ಅಂದ್ರೇನು, ಒಂದು ಗುಣದ ಸಾದೃಶ್ಯ ಅಷ್ಟೇ, ಮತ್ತೇನಿಲ್ಲ. ಗುಣ ಸಾದೃಶ್ಯ. ಹಾಗಾಗಿ ಜೀವಾತ್ಮ ಚೇತನ, ಪರಮಾತ್ಮ ಚೇತನ, ಎರಡೂ ಗುಣ ಸಾದೃಶ್ಯ ಇಟ್ಟುಕೊಂಡು ನೀನೇ ಪರಬ್ರಹ್ಮ ಅಂತ ವೇದ ಹೇಳ್ತದ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆ, ಗುಣ ಸಾದೃಶ್ಯ ಅಂದರೆ ಎರಡೂ ಬೇರೆ ಇರಬೇಕು, ಅವು ಎರಡನ್ನೂ ನೋಡಿರಬೇಕು, ಅವಾಗ ಗುಣ ಸಾದೃಶ್ಯ ಅಂತ ಹೇಳಕ್ಕೆ ಬರ್ತದೆ. ಬೆಂಕಿನೂ ನೋಡ್ಯಾನ, ಹುಡುಗನೂ ನೋಡ್ಯಾನ, ಅದು ಗುಣ ಸಾದೃಶ್ಯ ಆಗ್ತದೆ. ಆದರೆ ಪರಬ್ರಹ್ಮ ಚೇತನ, ಜೀವ ಚೇತನ, ಅಲ್ಲಿ ಶ್ರುತಿ ಪ್ರಮಾಣದಿಂದ ಒಪ್ಪುದಷ್ಟೇ ಇದೆ. ಇಲ್ಲಿ ಜೀವಚೇತನವೂ ಎದುರಿಗೆ ಇಲ್ಲ, ಪರಬ್ರಹ್ಮ ಚೇತನವೂ ಎದುರಿಗೆ ಇಲ್ಲ. ಆದ್ರೆ ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ, ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಜೀವಚೇತನವೂ ಇದೆ, ಇಲ್ಲೇ ಐತಿಲ್ಲ. ಅದು ಹೆಂಗೈತೆ ಹೇಳ್ರಿ. ಈ ಶರೀರದ ತುಂಬ ಆಯ್ತು, ಯಾವುದಾರ ಒಂದು ಮೂಲೆ ಆಗೈತು, ಕರ್ಗೈತು, ಕೆಂಪಗೈತು, ಬೆಳ್ಳಗೈತು, ಹೆಂಗೈತಿ ಅಂತ ಕೇಳಿದ್ರೆ ಏನು ಉತ್ತರ ಇದೆ? ಏನು ಉತ್ತರ ಇಲ್ಲ. ಮತ್ತು ಜೀವಚೇತನ ಇಲ್ಲ ಏನಂದ್ರೆ, ಇಲ್ಲದ್ರೆ ಶವ ಹಾಕಿತ್ತು, ಜೀವಚೇತನ ಐತಿ, ಇಲ್ಲದ್ರೆ ಬೀಳ್ತಿತ್ತು, ಅಡ್ಡ ಬೀಳ್ತಿತ್ತು. ಮತ್ತು ಜೀವಚೇತನವು ಎದುರಿಗೆ ಇಲ್ಲ, ಬ್ರಹ್ಮಚೇತನವು ಎದುರಿಗೆ ಇಲ್ಲ. ಇಲ್ಲಿ ಗುಣ ಸಾದೃಶ್ಯ ಹೆಂಗೆ ಹೇಳಲಿಕ್ಕೆ ಬರ್ತದೆ? ಸಾದೃಶ್ಯ ಅನ್ನೋದು ಒಂದು ಗುಣ, ಸಾದೃಶ್ಯ ಅಂತ ಹೇಳಲಿಲ್ಲ. ಸಾದೃಶ್ಯ ಪರ, ಗುಣ ಸಾದೃಶ್ಯವು ಎನ್ನಲಿಲ್ಲವು ಎಂಬುದೇ ಪರಮಾರ್ಥ.
ಹಾಗಾದರೆ ಏನು ಅಂತ ಕೇಳಿದರೆ, ಉಪಾಧಿಯನ್ನು ಬಿಟ್ಟು ನೋಡಿದಾಗ ಘಟಾಕಾಶ ಮಠಾಕಾಶ ಎರಡು ಉಪಾಧಿ ಬಿಟ್ಟು ನೋಡಿದಾಗ ಘಟಾಕಾಶವೇ ಮಠಾಕಾಶ, ಮಠಾಕಾಶವೇ ಘಟಾಕಾಶ. ಇಲ್ಲಿ ಒಳಗೆ ಮಾತಾಡೋಣ, ಮಹಾಕಾಶ ಬಿಡೋಣ ಈಗ. ಘಟಾಕಾಶವೇ ಮಠಾಕಾಶ, ಮಠಾಕಾಶವೇ ಘಟಾಕಾಶ. ಉಪಾಧಿ ಬಿಟ್ಟು ನೋಡ್ರಿ ಅಷ್ಟೇ. ಉಪಾಧಿ ಬಿಟ್ಟು ನೋಡಿದಾಗ ಗೊತ್ತಾಗ್ತದೆ, ಘಟನೂ ಉಪಾಧಿ ಬಿಟ್ಟರೆ ಅದುವೇ ಮಠಾಕಾಶ ಆಯಿತು. ಹಾಗೆ ಇಲ್ಲಿ ಅವಿದ್ಯಾ ಮತ್ತು ಮಾಯಾ ಉಪಾಧಿಗಳು ಎರಡಿದಾವೆ. ಎರಡನ್ನೂ ಬಿಟ್ಟು ನೋಡಿದಾಗ ಇಬ್ಬರು ಒಂದೇ, ಬೇರೆ ಇಲ್ಲ. ಉಪಾಧಿ ತೆಗೆದುಬಿಡ್ರಿ, ಉಪಾಧಿ ತೆಗೆದುಬಿಡ್ರಿ. ನಿಮಗೆ ತಿಳಿಯುವಂಗೆ ಹೇಳೋದಾದ್ರೆ, ಅಣ್ಣ ತಮ್ಮ ಜಗಳಾಡಿದರು, ನಡಕೊಂದು ಗಾಡಿ ಹಾಕಿ ಮನೆ ಎರಡು ಮಾಡಿರು, ಮನೆ ಎರಡು ಮಾಡಿರು, ನಡ್ಕೊಂಡು ಗಾಡಿ ಹಾಕಿರು ಅಷ್ಟೇ. ಯಾತಕ್ಕೆ ಗಾಡಿ ಹಾಕಿರು ಅವರು? ಬೈಲ್ನ್ಯಾಗ ಗಾಡಿ ಹಾಕಿರು. ಈಗ ಒಂದಿದ್ದದ್ದು ಎರಡು ಆಯ್ತಪ್ಪ. ಮೊದಲು ಒಂದೇ ಇತ್ತಿಲ್ಲ. ಜೀವಾತ್ಮ ಪರಮಾತ್ಮ ಹಂಗೆ ಮೊದಲು ಒಂದೇ. ಸದೈವ ಸೌಮ್ಯ ಇದಮಗ್ರ ಆಸೀತ್ ಏಕಂ ಏವ ಅದ್ವಿತೀಯಂ. ಮೊದಲು ಒಂದೇ ಇತ್ತದ. ಅವಿದ್ಯಾ ಮತ್ತು ಮಾಯಾ ಅನ್ನೋ ಗಾಡಿ ಬಂದು ನಡಕ್ಕೆ. ಈ ಗಾಡಿ ಬಂದಾಗ ಒಂದು ಈಶ್ವರ ಭಾಗ ಆಯಿತು, ಒಂದು ಜೀವ ಭಾಗ ಆಯಿತು. ಈಗ ಆ ಗಾಡಿ ತೆಗೆದುಬಿಡ್ರಿ. ಅಣ್ಣ ತಮ್ಮ ಬೇರೆ ಗಾಡಿ ಹಾಕಿದ್ರು, 4 ಮಂದಿ ಹಿರಿಯರು ಬಂದು ಕೂಡಿ, ಏನು ಎರಡೆರಡು ಮಳ ಜಾಗ ಬಂದೈತಿ, ಹೆಂಗೆ ಜೀವನ ಮಾಡ್ತೀರಿ ಬಿಟ್ಕೊಡ್ರಿ, ಗಾಡಿ ತೆಗೀರಿ, ಜೀವನ ಮಾಡಿರಿ, ಹೊಂದಾಣಿಕೆ ಆಗ್ರಿ ಅಂತ ಬೇದರು, ಗಾಡಿ ತೆಗೆದ್ರು. ಎರಡು ಅಗಲ್ದಂಗೆ ಆಗಿತ್ತು, ಎರಡು ಕೂಡಿದಂಗೆ. ಹಾಗೆ ಮಾಯಾ ಅನ್ನೋ ಉಪಾಧಿ ಅಥವಾ ಅವಿದ್ಯೆ ಅನ್ನೋ ಉಪಾಧಿ ತೆಗೆದು ಬಿಡ್ರಿ. ಅವಾಗ ಏನಾಗ್ತದೆ ಅಂದ್ರೆ ಅಖಂಡ ಚೈತನ್ಯವಿದೆ ಅಲ್ಲದೆ ಅಲ್ಲಿ ಭೇದವೆಂಬುವುದು ಲವಲೇಶವೂ ಇಲ್ಲ ಅಂತಿದ್ರ ಅರ್ಥ. ಇಲ್ಲಿ ಏನಂದ್ರು ಗುಣ ಸಾದೃಶ್ಯ ಎಂದು ಎನ್ನಲಿಲ್ಲವು ಪರಮಾರ್ಥ. ಕೊಡನಿಗೆ ಇಲ್ಲಿ ಕಾರ್ಯಕಾರಣ ಭಾವ ಹೇಳ್ತಾರ ಅವ್ರ ಪೂರ್ವಪಕ್ಷಗಳು. ಪರಮಾತ್ಮ ಕಾರಣ, ಜೀವಾತ್ಮ ಕಾರ್ಯ. ಪರಮಾತ್ಮನಿಂದ ಜೀವಾತ್ಮ ಹುಟ್ಟಿದಾನು, ಅದಕ್ಕೆ ಪರಮಾತ್ಮ ಕಾರಣ, ಜೀವಾತ್ಮ ಕಾರ್ಯ. ಪರಮಾತ್ಮನಿಂದ ಹೆಂಗೆ ಹುಟ್ಟಿದಾನು? ನಮ್ಮವ್ವ ನಮ್ಮಪ್ಪ ಹುಟ್ಟಿಸ್ಯಾರ ಅಂದ್ಗಿಂದೇರಿ. ನಿಮ್ಮವ್ವ ನಿಮ್ಮಪ್ಪ ಹುಟ್ಟಿಸೋ ಅಧಿಕಾರ ಇಲ್ಲ. ಜನನ ಮರಣದ ಆಗು ಹೋಗಿನಳು ಒಡೆತನವೂ ಎನ್ನುತ್ತಿಲ್ಲವಾಗಿ. ತನುಭೋಗ ನಿಖರವು ಅಂಥವುದು ಸಹಿತಿರೋ ನೀನು ಘನಶಂಭುಲಿಂಗದ ಅಧೀನನಾಗಿ. ಹುಟ್ಟುವುದಕ್ಕೂ ಸಾಯುವುದಕ್ಕೂ ಯಾರು ಅಧಿಕಾರ ಇಲ್ಲ. ಅವನ ಯಾವಾಗ ಹುಟ್ಟಿಸ್ಬೇಕು, ಯಾವಾಗ ಸಾಯಿಸಬೇಕು, ಅವನ ಹತ್ತಿರ ಇರ್ತದೆ ಅಧಿಕಾರ. ಅದಕ್ಕಾಗಿ ಇಲ್ಲಿ ಪರಮಾತ್ಮ ಜೀವಾತ್ಮನ ಹುಟ್ಟಿಸ್ಯಾನ. ಇದು ಪೂರ್ವಪಕ್ಷಿ ಮಾತು. ಪರಮಾತ್ಮ ಕಾರಣ, ಜೀವಾತ್ಮ ಕಾರ್ಯ ಅಂತ ಹೇಳಕ್ಕೆ ಹೊಂಟಿದ್ದಾರೆ ಅವರು. ನೋಡ್ರಿ ಇಲ್ಲಿ ಕೊಡನಿಗೆ, ಕೊಡಕ್ಕೆ ಶಾಸ್ತ್ರೀಯ ಭಾಷೆ, ಕೊಡನಿಗೆ ಆ ಮೃತ್ತಿಕೆಯೊಡನೆ ಏಕವು ಅಹುದೆಂಬ ನುಡಿಯಂತೆ. ಕೊಡಕ್ಕೆ ಮಣ್ಣಿನೊಡನೆ ಅಭೇದ ಇದೆ ಎಂದು ಹೇಳುವಂತೆ. ಆದರೆ ಹೇಳೋ ಮಾತು ಅಷ್ಟೇ ಇದು. ಕೊಡ ಮಣ್ಣಲ್ಲ. ಅವನು ಭಾಳ ಚಂದ ಮಾತಾಡ್ತಾನೆ. ಕೊಡ ಮಣ್ಣಲ್ಲ. ಹೇಳ್ತೇನೆ, ಅದನ್ನು ಮುಗಿಸಿ ಹೇಳ್ತೇನೆ. ಕೊಡನಿಗೆ ಮೃತ್ತಿಕೆಯೊಡನೆ ಏಕವು ಅಹುದು ಎಂಬ ನುಡಿಯಂತೆ ತನಗೆ ಅಂದರೆ ಜೀವಾತ್ಮನಿಗೆ ಪರಮನಳು ಬಿಡದೆ ಒಂದು ತನವೆಂಬುದು ಇದು ಕಾರ್ಯಕಾರಣ ಬಿಡಿದುದು ಅಲ್ಲೆಂದು ಕಾಣಬೇಕು. ಅವೇನಂತಾನೆ, ಕೊಡ ಮಣ್ಣು ಅಂದ ಹಾಗೆ ಜೀವಾತ್ಮನೇ ಪರಮಾತ್ಮ ಅಂತ ಈ ತತ್ವಮಸಿ ಮಹಾವಾಕ್ಯ ಹೇಳ್ತದೆ. ಕೊಡ ಮಣ್ಣು ಎಂದಂತೆ. ಯಾಕೆ? ಮಣ್ಣಿನಾಗ ಕೊಡ ಹುಟ್ಟೈತಿ. ಹಾಗೆ ಪರಮಾತ್ಮನಿಂದಲೇ ಜೀವಾತ್ಮ ಹುಟ್ಟ್ಯಾನ. ಜೀವಾತ್ಮ ಪರಮಾತ್ಮ ಅಂತ ಹೇಳಿದರು, ಕೊಡ ಮಣ್ಣ ಅಂತ ಹೇಳಿದರು. ಅವೇನಂತಾನೆ, ಆಯ್ತಲ್ಲ ಮತ್ತು ಮಣ್ಣು ಅಂತ ಹೇಳಿದ್ರೆ ಅಭೇದ ಆಯ್ತಲ್ಲ ಅಂದೀವಿ ನಾವು. ಅದೇ ಹಂಗೆ ಅಭೇದ ಆಕೈತಂತ ನಾವು. ಕೊಡದಾಗ ನೀರು ಹಾಕಕ್ಕೆ ಬರ್ತೈತಿ, ಮಣ್ಣಾಗ ನೀರು ಹಾಕಿ ತೋರಿಸ್ರಂತ ನಾವು. ಕೊಡದಾಗ ನೀರು ಹಾಕಕ್ಕೆ ಬರ್ತೈತಿ, ಆ ಮಣ್ಣಿನಾಗ ನೀರು ಹಾಕಿ ತೋರಿಸ್ರಿ ನೀವು. ಅದು ಕೆಸರು ಹಾಕೈತಿ, ಅದನ್ನು ಕುಡಿಯೋಕೆ ಬರ್ತೈತೋ ಬಿಡಕ್ಕೆ ಬರ್ತೈತೋ? ಕೊಡದಾಗ ಹಾಕಿದ ನೀರು ಕುಡಿಲಿಕ್ಕೆ ಬರ್ತದೆ, ಅಡುಗೆ ಮಾಡ್ಲಿಕ್ಕೆ ಬರ್ತದೆ. ಇದು ಬೇರೆ ಅಂದರೆ ಕೊಡನೂ ಬೇರೆ, ಮಣ್ಣೂ ಬೇರೆ. ಕೊಡ ಹೆಂಗೆ ಮಣ್ಣು ಹಾಕೈತೆ ಅಂತ ಅವ ಪೂರ್ವಪಕ್ಷಿ ಮಾತು. ಅವಾಗ ಇವ್ರು ಹೇಳ್ತಾರೆ, ನೀನು ನೋಡೋದು ಮಣ್ಣು, ಮುಟ್ಟೋದು ಮಣ್ಣು, ಕೊಡ ಅಂತೀವ ಎಬಡಿ, ಅದು ಬರೀ ನುಡಿ ಮಾತ್ರ ಅಷ್ಟೇ. ನೀ ಹಿಡಿಯೋದು ಮಣ್ಣು, ಅದು ಬಿದ್ದು ಹೊಡೆದ ಸೂರು ಆದಾಗ ಏನಾಗೈತಿ? ಮಣ್ಣು ಆಗೈತಿ. ಅದಕ್ಕಂದ್ರೂ ಹುಟ್ಟೋಕ್ಕಿಂತ ಮೊದಲು ಮಣ್ಣು, ಕೊಡದ ಆಕಾರ ಆಗೋಕ್ಕಿಂತ ಮೊದಲು ಮಣ್ಣು, ಕೊಡದ ಆಕಾರ ಆದಾಗೂ ಮಣ್ಣು, ಮುಂದೆ ಹೊಡೆದ ಸೂರು ಆದಾಗೂ ಮಣ್ಣು. ಆದ್ರೆ ಆ ಕೊಡಕ್ಕೆ ಒಂದು ಆಕಾರ ಕೊಟ್ಟಾನ, ಸುಟ್ಟಿದಾನ, ನೀರು ಹಿಡಿತದೆ. ನೀರು ಹಿಡಿದ ಮಾತ್ರಕ್ಕೆ ಮಣ್ಣು ಅಲ್ಲ ಅಂದ್ಗಿಂದು ಮಣ್ಣು ಅಲ್ಲ ಅನ್ಲಿಕ್ಕೆ ಬರೋದಿಲ್ಲ. ಇದು ಕಾರ್ಯಕಾರಣ ಭಾವ ಅಲ್ಲ.
ಪರಮಾತ್ಮನೇ ಜೀವಾತ್ಮ, ಜೀವಾತ್ಮನೇ ಪರಮಾತ್ಮ ಅನ್ನುವುದೇ ಯಥಾರ್ಥ ಅಂತ ಕಾರ್ಯಕಾರಣ ಭಾವ ತೆಗೆದುಹಾಕಿದರು. ಹವನಿಸಿ ನೀಲೋತ್ಪಲವಿದು ಎಂಬ ವಚನದಂತೆ ಅವಿರಳ ಸೌಖ್ಯವಾರಿದಿಯನು ತವೆ ತನ್ನ ನಿಜವು ಎಂಬುದು ಇದು ತಾನು ಗುಣಗುಣಿತ್ವವನ್ನು ಉಂಟು ಮಾಡದು ಎಂದು ಅರಿವುದು. ಏನೇನೋ ಪೂರ್ವಪಕ್ಷಿಗಳ ಮಾತುಗಳು ಭಾಳ ಇದ್ದಾವೆ. ತತ್ವಮಸಿ ಮಹಾವಾಕ್ಯ ಅಭೇದವನ್ನು ಹೇಳುವುದಿಲ್ಲ, ಭೇದವನ್ನು ಹೇಳ್ತದೆ ಅನ್ನೋದು ಅವರ ಅಭಿಪ್ರಾಯ, ಪೂರ್ವಪಕ್ಷಿಗಳ ಅಭಿಪ್ರಾಯ. ಇಲ್ಲಪ್ಪ, ಅಭೇದವನ್ನೇ ಹೇಳುತ್ತದೆ ಅನ್ನೋದು ಸಿದ್ಧಾಂತಿಗಳ ಅಭಿಪ್ರಾಯ. ನೋಡ್ರಿ, ಹವನಿಸಿ ನೀಲೋತ್ಪಲವು ಇದು ಎನ್ನಲು, ಇಲ್ಲಿ ಪ್ರಾಸಬದ್ಧಕ್ಕಾಗಿ ಹವನಿಸಿ ಅಂತ ಬರೆದ್ದಾರೆ. ಅವೆರಡೂ ಕೂಡಿದವು. ಉತ್ಪಲ ನೀಲ ಬಣ್ಣ, ನೀಲಿ ಬಣ್ಣವೇ ಬೇರೆ, ಕಮಲವೇ ಬೇರೆ. ಅವೆರಡೂ ಕೂಡಿದವು. ನೀಲಿ ಬಣ್ಣ ಬೇರೆ, ಕಮಲ ಬೇರೆ, ಆದರೆ ಎರಡೂ ಕೂಡಿದವು. ಇವು ಗುಣಗುಣಿ ಭಾವ ಅಂತ ಹೇಳ್ತೇವೆ. ಗುಣ ಅಂದ್ರೆ ನೀಲಿ ಬಣ್ಣ, ಗುಣಿ ಅಂದ್ರೆ ಕಮಲ. ಹಾಗೆ ಪರಮಾತ್ಮ ಜೀವಾತ್ಮ ಒಂದ ಅಂತ ಹೇಳುವುದು ಗುಣಗುಣಿ ಭಾವ ಇದೆ ಅಲ್ಲದೆ, ಗುಣಗುಣಿ ಭಾವ ಅಂದ್ರೆ ಎರಡಾಯ್ತಲ್ಲೇ, ಗುಣ ಬೇರೆ ಗುಣಿ ಬೇರೆ, ಗುಣ ವಿಶೇಷಣ ಗುಣಿ ವಿಶೇಷ ಎರಡದು. ಹಾಗೆ ಜೀವಾತ್ಮನೇ ಪರಮಾತ್ಮನು ಎಂದು ಹೇಳುವುದು ಗುಣಗುಣಿ ಭಾವದಿಂದ ಅಲ್ಲದೆ ಜೀವಾತ್ಮನು ಎಂದು ಪರಮಾತ್ಮನು ಆಗಲಾರ ಅನ್ನುವುದು ಪೂರ್ವಪಕ್ಷಿ ಅಭಿಪ್ರಾಯ. ಅದನ್ನು ಬರೀತಾರೆ. ಹವನಿಸಿ ನೀಲೋತ್ಪಲವು ಇದು ಎಂಬ ವಚನದಂತೆ ಅವಿರಳ ಸೌಖ್ಯವಾರದಿಯನು. ಅವಿರಳ ಸೌಖ್ಯವಾರಿದಿಯನು ಅಂದ್ರೆ ಪರಬ್ರಹ್ಮ, ಅಖಂಡ ಚೈತನ್ಯ. ಅವಿರಳ ಪರಿಪೂರ್ಣ, ವಿರಳ ಅಂದ್ರೆ ಪರಿಚ್ಛಿನ್ನ, ಅವಿರಳ ಪೂರ್ಣವಾದ ಸೌಖ್ಯವಾರದಿಯನು, ಸೌಖ್ಯವಾರಿಧಿಯನು. ಸೌಖ್ಯ ಅಂದ್ರೆ ಸುಖ, ಸುಖದ ಸಮುದ್ರವೇ ಪರಮಾತ್ಮ. ತವೇ ಚೆನ್ನಾಗಿ ತನ್ನ ನಿಜವೆಂಬುದಿದು, ಜೀವಾತ್ಮನೇ ಪರಮಾತ್ಮನ ಎಂದು ಹೇಳುವುದು ಇದು. ತಾನು ಗುಣಗುಣಿತ್ವವನ್ನು ಉಂಟು ಮಾಡದು. ಜೀವಾತ್ಮನೇ ಪರಮಾತ್ಮನು ಎಂದು ಹೇಳುವಲ್ಲಿ ಗುಣಗುಣಿತ್ವ ಭಾವ ಇಲ್ಲ. ಜೀವಾತ್ಮನೇ ಪರಮಾತ್ಮ, ಪರಮಾತ್ಮನೇ ಜೀವಾತ್ಮ. ಮೊದಲು ದೃಷ್ಟಾಂತ ಕೊಟ್ಟಾಗೈತಿ. ಗುಣಿತ್ವವನ್ನು ಉಂಟು ಮಾಡದು ಎಂದು ಅರಿವುದು. ಅಭಿಪ್ರಾಯ ಏನು? ಎರಡು ಅವರ ಅಭಿಪ್ರಾಯ. ಗುಣ ಗುಣಿ, ಒಂದು ಗುಣ ವಿಶೇಷಣ ಗುಣಿ ವಿಶೇಷ. ಹಾಗೆ ಜೀವಾತ್ಮನು ವಿಶೇಷಣ, ಪರಮಾತ್ಮನು ವಿಶೇಷ ಅಂತ ಹೇಳಬೇಕು ಅಂತ ಪೂರ್ವಪಕ್ಷಿ ಅಭಿಪ್ರಾಯ. ಆದರೆ ವಿಶೇಷಣ ವಿಶೇಷ ಇಲ್ಲಪ್ಪ, ಬಯಲದಾಗ ವಿಶೇಷಣ ವಿಶೇಷ ಮಾಡೋಕ್ಕೆ ಬರೋದಿಲ್ಲ. ಗಾಡಿ ಹಾಕಿದ ಮಾತ್ರಕ್ಕೆ ಒಂದು ವಿಶೇಷಣ ಆಯಿತು, ಒಂದು ವಿಶೇಷ ಆಯಿತು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗೆ ಉಪಾಧಿ ಇದ್ದಾಗ ವಿಶೇಷಣ ವಿಶೇಷ ಅಂತ ಕಾಣ್ಬೋದು ನನಗೆ. ಉಪಾಧಿ ಇಲ್ಲದೆ ಹೋದರೆ ಯಾವುದು ವಿಶೇಷಣ, ಯಾವುದು ವಿಶೇಷ, ಯಾವುದು ವಿಶೇಷಣವೂ ಇಲ್ಲ, ವಿಶೇಷವೂ ಇಲ್ಲ. ಅಖಂಡ ಚೈತನ್ಯವೇ ಯಾರು? ಜೀವಾತ್ಮ. ಜೀವಾತ್ಮನು ಅಖಂಡ ಚೈತನ್ಯವೇ ಅಲ್ಲದೆ ಪರಮಾತ್ಮನಿಗಿಂತಲೂ ಅಖಂಡ ಚೈತನ್ಯವೇ ಪರಮಾತ್ಮ. ಜೀವಾತ್ಮನು ಅಖಂಡ ಚೈತನ್ಯವೇ. ಉಪಾಧಿ ಬಿಟ್ಟು ನೋಡ್ರಿ ಇಷ್ಟ, ಮತ್ತೇನಿಲ್ಲ. ಉಪಾಧಿ ತೆಗೆದಷ್ಟೇ ಕೆಲಸತಿ, ಮತ್ತೇನು ಕೆಲಸ ಇಲ್ಲ. ಆದುದರಿಂದ ಇಲ್ಲಿ ಗುಣಗುಣಿತ್ವ ಭಾವ ಅಥವಾ ಗುಣಗುಣಿತ್ವ ಭಾವ ಹೊಂದೋದಿಲ್ಲ ಅಂತ ಈ ನುಡಿಯ ಅರ್ಥ. ಇದು ತಾನೇ ಗೋಪಿಂಡ, ಜಾತಿ ವ್ಯಕ್ತಿಪರ ಅಂತ ಹೇಳಕ್ಕೆ ಹೊಂಟಿದ್ದಾರೆ ಈಗ. ಜಾತಿ ವ್ಯಕ್ತಿಪರ. ಇದು ತಾನೇ ಗೋಪಿಂಡವು ಎನಿಪಂದದೊಳು ನಿತ್ಯ ಸದಮಳಾನಂದ ಚಿತ್ಪದವನು ಒದವಿ ತಾನೇ ಎಂದು ಒರೆವುದು ಜಾತಿ ವ್ಯಕ್ತಿ ದೋರ್ಪುದನು ಆಗಿ ತಿಳಿಯಲು ಅಂಥದು ಮಿಥ್ಯೆ. ಜಾತಿ ವ್ಯಕ್ತಿ. ಇಲ್ಲಿ ಗೋವಿನಲ್ಲಿ ಒಂದು ಜಾತಿ ಇದೆ, ಗೋವಿನಲ್ಲಿ ಜಾತಿ ಇದೆ. ಆ ಜಾತಿ ಅಂದ್ರೆ ಗೋತ್ವ. ಗೋತ್ವ ಎಲ್ಲೆಲ್ಲಿ ಇದೆಯೋ ಅದೆಲ್ಲ ಆಕಳು ಅಂತ ಕರಿತೇವೆ. ಪ್ರತಿಯೊಂದು ಆಕಳ ಅಂದ್ರೆ ಒಂದು ಪಿಂಡದು. ಆ ಪಿಂಡದಲ್ಲಿ ಗೋತ್ವ ಅನ್ನುವ ಜಾತಿ ಇರೋದರಿಂದ ಈ ಗೋತ್ವ ಆ ಗೋತ್ವ ಅಂತ ಅನೇಕ ಗೋಗಳು ತಯಾರಾಗ್ತವೆ. ಇಲ್ಲಿ ಜಾತಿ ಮತ್ತು ವ್ಯಕ್ತಿ. ಜಾತಿ ಎಂದೂ ವ್ಯಕ್ತಿ ಆಗೋದಿಲ್ಲ, ವ್ಯಕ್ತಿ ಎಂದೂ ಜಾತಿ ಆಗೋದಿಲ್ಲ. ವ್ಯಕ್ತಿಯೇ ಬೇರೆ, ಜಾತಿಯೇ ಬೇರೆ. ಈಗ ಮನುಷ್ಯತ್ವ ಜಾತಿ ಇದೆ ಅಂತ ಇಟ್ಕೊಳ್ರಿ, ಅದು ವ್ಯಕ್ತಿ ಆಗ್ತದೆ ಅಂತ ಹೇಳಿದರೆ ಇನ್ನೊಬ್ಬನಲ್ಲಿ ಅನ್ವಯ ಆಗಬಾರ್ದು. ಮನುಷ್ಯತ್ವ ಅನ್ನೋದು ಒಬ್ಬ ವ್ಯಕ್ತಿಯಲ್ಲೇ ಮುಕ್ತಾಯ ಆಗಬೇಕು. ಈಗ ರಾಮ ಅಂತ ಒಬ್ಬನ ಹೆಸರ ಅಂತ ಇಟ್ಟುಕೊಳ್ಳೋನು. ಉದಾಹರಣೆಗೆ ರಾಮ ಅನ್ನೋ ಹೆಸರ ರಾಮನಿಗೆ ಅಷ್ಟು ಅನ್ವಯ ಆಗ್ತದೆ ಅಲ್ಲದೆ ಭೀಮನಿಗೆ ಅನ್ವಯ
ಆಗೋದಿಲ್ಲ. ಅವನ ಹೆಸರು ಬೇರೆ, ಅದು ಹೆಸರು, ಇದು ಹೆಸರ ಕರೆ. ಆದರೆ ಅವ ರಾಮ ಆದ, ಅವ ಭೀಮ ಆದ. ಹಾಗೆ ಇಲ್ಲಿ ಗೋತ್ವ ಇಲ್ಲಿಯೂ ಅತಿ. ಇದೊಂದು ಗೋಪ್ರಾಣಿ ಅಂತ ಇಟ್ಕೊಡ್ರಿ ಶರೀರಿಗೆ. ಇಲ್ಲಿಯೂ ಗೋತ್ವತಿ. ನೀವೇನು ಕೊಡ್ತಿದ್ದೀರಲ್ಲ ನಿಮ್ಮೆಲ್ಲರಲ್ಲಿಯೂ ಗೋತ್ವ ಐತಿ. ಅದು ಮನುಷ್ಯತ್ವಕ್ಕೆ ಬರೋಣ ಈಗ ಸ್ವಲ್ಪ. ಮನುಷ್ಯತ್ವ ಇಲ್ಲಿಯೂ ಐತಿ, ಮನುಷ್ಯತ್ವ ಎಲ್ಲರಲ್ಲಿಯೂ ಐತು. ಎಲ್ಲರಲ್ಲಿಯೂ ಮನುಷ್ಯತ್ವ ಐತಿ. ವ್ಯಕ್ತಿಪರ ಅಲ್ಲ ಹಾಗಾದ್ರೆ, ಇದು ಜಾತಿಪರ. ಜಾತಿಯ ಲಕ್ಷಣ ಹೇಳಿ ಯಾಕೈತೆ ಮೊದಲು. ಅನೇಕ ವ್ಯಕ್ತಿಗಳಲ್ಲಿ ಹಾಸು ಹೊಕ್ಕಾಗಿರುವ ಧರ್ಮವನ್ನು ಜಾತಿ ಅಂತ ಕರಿತೇವೆ ಅಂತ. ಅಂದರೆ ಜಾತಿಯೇ ಬೇರೆ, ವ್ಯಕ್ತಿಯೇ ಬೇರೆ. ಇಲ್ಲಿ ಹೇಳಕ್ಕೆ ಹೊಂಟದ್ದು ಅವನ ಅಭಿಪ್ರಾಯ, ಪೂರ್ವಪಕ್ಷಿ ಅಭಿಪ್ರಾಯ ಏನೋ ಜಾತಿಯೇ ಬೇರೆ, ವ್ಯಕ್ತಿಯೇ ಬೇರೆ ಅಂತ ಅವ್ನು ಹೇಳ್ತಾನೆ. ಇಲ್ಲಿ ಜೀವತ್ವ, ಅಲ್ಲಿ ಪರಮಾತ್ಮತ್ವ. ಅಲ್ಲಿ ಪರಮಾತ್ಮ ಚೇತನ, ಇಲ್ಲಿ ಜೀವಚೇತನ. ಈ ಜೀವಚೇತನವನ್ನು ಇಟ್ಟುಕೊಂಡು ಏನಂತಾನೆ ಇವ ಜಾತಿ ವ್ಯಕ್ತಿ ಪರ ಅಂತ ಹೇಳಕ್ಕೆ ಹೊಂಟಿದ್ದಾನೆ. ಮನುಷ್ಯತ್ವ ಅನ್ನೋದು ಜಾತಿ, ಹಾಗೆ ಚೇತನತ್ವ ಅನ್ನೋದು ಜಾತಿ. ಅನೇಕ ಜೀವಾತ್ಮರುಗಳು ಇದ್ದಾರೆ, ಪರಮಾತ್ಮನೂ ಇದ್ದಾನೆ. ಪರಮಾತ್ಮನಲ್ಲಿ ಚೇತನತ್ವ ಇದೆ, ಜೀವಾತ್ಮರುಗಳಲ್ಲಿ ಚೇತನತ್ವ. ಚೇತನದಲ್ಲಿ ಚೇತನತ್ವ ಇರ್ತದೆ. ಅದಕ್ಕಾಗಿ ಜೀವಾತ್ಮನು ಪರಮಾತ್ಮನು ಅಂತ ಏನು ಹೇಳಿರಲ್ಲ, ಇದು ಜಾತಿ ವ್ಯಕ್ತಿ ಪರ ಅಂತ ನಾವು. ಯಾಕೆ ಚೇತನತ್ವ ಪರಮಾತ್ಮನಲ್ಲಿಯೂ ಐತೆ, ಜೀವಾತ್ಮನಲ್ಲಿಯೂ ಐತೆ. ಮೊದಲೇ ಹೇಳಿದ್ನಲ್ಲ, ಗೋತ್ವ ಪ್ರತಿಯೊಂದು ಪಿಂಡದಲ್ಲಿ ಐತಿ ಇರೋದ್ರಿಂದ ಇದು ಆಕಳ, ಇದು ಆಕಳ, ಇದು ಆಕಳ ಅಂತ ಹೇಳಿದಂತೆ ಜೀವಾತ್ಮನನ್ನು ಪರಮಾತ್ಮ ಅಂತ ಹೇಳ್ತೀರಿ ನೀವು. ಯಾಕೆ ಅಲ್ಲೂ ಚೇತನತ್ವ ಐತಿ, ಇಲ್ಲೂ ಚೇತನತ್ವ ಐತಿ. ಚೇತನತ್ವ ಅನ್ನೋದು ಜಾತಿ, ಚೇತನತ್ವ ಅನ್ನೋದು ಜಾತಿ. ಆದುದರಿಂದ ಪರಮಾತ್ಮನೇ ಜೀವಾತ್ಮ ಅಂತ ಹೇಳಿದ ಮಾತ್ರಕ್ಕೆ, ಪರಮಾತ್ಮನೇ ಜೀವಾತ್ಮ ಅಂತ ಹೇಳಿದ ಮಾತ್ರಕ್ಕೆ ಆಗೋದಿಲ್ಲ. ಪರಮಾತ್ಮ ಹೆಂಗಾಕ ನೀವು ಪರಮಾತ್ಮ ಆಗೋದಿಲ್ಲ, ಜೀವಾತ್ಮನೇ ಆಗಿ ಉಳಿತಾನೆ. ಇದು ಜಾತಿ ವ್ಯಕ್ತಿ ಪರ ಅಂತ ಅವ ಅರ್ಥ ಮಾಡಿದಾಗ, ಇಲ್ಲಿ ತಮ್ಮ ಜಾತಿ ವ್ಯಕ್ತಿ ಪರ ಅಂತ ಹೇಳಿದೆಲ್ಲ ನೀನು, ಪಿಂಡಗಳು ಬೇರೆ ಬೇರೆ ಇದಾವೆ ಇಲ್ಲಿ. ಜಾತಿ ವ್ಯಕ್ತಿ ಪರ ಅಂದ್ರೆ ಗೋಪಿಂಡಗಳು ಬೇರೆ ಬೇರೆ ಇದಾವೆ. ಎಲ್ಲ ಗೋವುಗಳಲ್ಲಿ, ಗೋಪಿಂಡ ಅಂದ್ರೆ ಗೊತ್ತಾಗತ್ತಲ್ಲ ಶರೀರ, ಎಲ್ಲ ಗೋವುಗಳಲ್ಲಿ ಗೋತ್ವ ಅನ್ನೋ ಜಾತಿ ಇದೆ. ನೀ ಹೇಳೋದು ಬರೋಬರಿ. ಆದರೆ ಪರಮಾತ್ಮ ಅನ್ನೋದೊಂದು ಪಿಂಡ ಅಲ್ಲ, ಜೀವಾತ್ಮ ಅನ್ನೋದು ಒಂದು ಪಿಂಡ ಅಲ್ಲ. ಕೇವಲ ಚೇತನ ಅಷ್ಟೇ ಇದೆ ಅಲ್ಲದೆ ಅಲ್ಲಿ ಒಂದು ಶರೀರ ಐತೆ ಅಂತ ಅರ್ಥ ಮಾಡಬೇಡ. ಕೇವಲ ಚೈತನ್ಯ ಅಂತ ಅರ್ಥ ಮಾಡು. ಕೇವಲ ಚೈತನ್ಯ ಅಂತ ಅರ್ಥ ಮಾಡಿದಾಗ ಅಭೇದ ಇದೆ. ಉಪಾಧಿ ತೆಗೆದಾಗ ಕೇವಲ ಚೈತನ್ಯ ಅನ್ಬೇಕಲ್ಲ ನಾವು. ಆ ಮಾಯಾ ಅನ್ನೋ ಉಪಾಧಿ ತೆಗಿರಿ, ಲೈವಿಧ್ಯ ಅನ್ನೋ ಉಪಾಧಿ ತೆಗಿರಿ, ಎರಡೂ ಕಡೆ ಕೇವಲ ಚೈತನ್ಯ ಇದೆ. ಇಲ್ಲಿ ಜಾತಿ ವ್ಯಕ್ತಿಪರ ಅಂತ ಹೆಂಗೆ ಅರ್ಥ ಮಾಡ್ತೇನೇನು? ಜಾತಿ ವ್ಯಕ್ತಿಪರ ಅಂತೂ ಅಲ್ಲ. ಹೆಂಗೆ ಮತವಾದಿಗಳು ಜಾತಿ ವ್ಯಕ್ತಿಪರ, ಜೀವಾತ್ಮನಿಗೆ ಪರಮಾತ್ಮನಿಗೆ ಅಭೇದಿಲ್ಲ ಅಂತ ಹೇಳಕ್ಕೆ ಹೋಗ್ತಾರೋ ಮೈತ್ರಿ, ಹಾಗೆ ನಂಬಬೇಡ. ಜೀವಾತ್ಮನೇ ಪರಮಾತ್ಮ, ಪರಮಾತ್ಮನೇ ಜೀವಾತ್ಮ ಎಂಬುದು ಯಥಾರ್ಥ. ಜಾತಿ ವ್ಯಕ್ತಿ ದೋರ್ಪುದು ಅದನಾಗಿ ತಿಳಿಯಲು ಅಂಥದ್ದು ಮಿಥ್ಯೆ, ಅದು ಸುಳ್ಳು. ಅವ್ರು ಹೇಳುವಂಥದ್ದು ಸುಳ್ಳು. ಇನ್ನು ಪರಿಣಾಮ ಹೇಳ್ತಾರೆ ಜಾತಿ ಪರಿಣಾಮವಾದಿಗಳು. ಹಾಲು ಕೆಟ್ಟು ಮೊಸರು ಆದಂತೆ ಆ ಪರಮಾತ್ಮನ ಕೆಟ್ಟು ಜಗತ್ತಾಗ್ಯಾನಂತೆ. ಮತ್ತು ಅವನ ಜಗದ ಆಕಾರದಲ್ಲಿ ತೋರ್ತಾನೆ. ಸರ್ವಂ ಖಲ್ವಿದಂ ಬ್ರಹ್ಮ ಹೇಳಿ ಆಗೈತಲ್ಲ, ಅದನ್ನ ಇಟ್ಕೊಂಡು ಮಾತಾಡ್ತಾನೆ ನೋಡವ. ಕ್ಷೀರದದಿಗೆ ಕಣವಾರಿಗೆ ಏಕತ್ವವು ಎಂದು ಆರೈವ ಚಂದದಿಂದವೇ ತನ್ನ ಸಾರಬೋಧದ ಸಮರಸವೇ ಎಂಬುದು ಇಲ್ಲಿ ವಿಕಾರದಿಂದ ಅಂಶದಿಂದ ಉಸುರದು. ಏನಂತಾರೆ, ಹಾಲು ಮೊಸರು ಒಂದ. ಯಾಕಂದ್ರೆ ಹಾಲನ ಮೊಸರಾಗಿ. ಆದ್ರೆ ಹಾಲ ಮೊಸರು ಒಂದೇ ಇರ್ಬೋದು ಕರೆ. ನಿಮ್ಮ ಭಾಷೆಯಲ್ಲಿ ಹಾಲ ಮಧುರ ಐತಿ, ಮೊಸರ ಹುಳಿ ಐತಿ. ಹಾಲಿಂದನ ಮೊಸರು ತಯಾರಾಗೈತಿ. ಆದ್ರೆ ಅದು ಎರಡು ಒಂದು ಅಂತ ಹೇಳಿದ ಹಾಗೆ ಒಂದು ಆಕತೇನ? ಹಾಲ ಬೇರೆ, ಮೊಸರೇ ಬೇರೆ. ಅದು ಹೇಗೆ ಒಂದು ಆಗಲಾರದೋ ಹಾಗೆ ಜೀವಾತ್ಮನೇ ಬೇರೆ, ಪರಮಾತ್ಮನೇ ಬೇರೆ ಅಂತ ನೀವು ಕ್ಷೀರದದಿಗೆ ಅಭೇದ ಅಂತ ಅಂಗೀಕಾರ ಮಾಡಿದ್ದಾರೆ. ಕಣವಾರಿಗೆ, ಕಣ ಅಂದರೆ ನೀರಿನ ಹನಿ, ಹಾಗೂ ಒಂದು ಕೊಡ ನೀರ, ಒಂದು ಸಣ್ಣ ಗ್ಲಾಸ್ನಾಗ ಒಂದಷ್ಟು ನೀರು ತೆಗೆದಿರಿ ಕೊಡದಾಗಿನ್ನು. ಇದು ನೀರೇ, ಅದು ನೀರೇ.
ಭೇದ ಏನತಿ ಅಂತ ನೀವು ಅಂತೀರಿ. ಅವ್ನು ಪೂರ್ವ ಪಕ್ಷ ಹೇಳ್ತಾನೆ ಭೇದ ಏನತಿ ಅಂತ ನೀವು ಅಂತೀರಿ. ಆದರೆ ಕೊಡದಾಗಿನ ನೀರು ಸ್ನಾನ ಮಾಡಕ್ಕೆ ಬರ್ತೈತಿ, ಒಂದು ಗ್ಲಾಸ್ನಾಗ ನೀರು ಕುಡಿಯಕ್ಕೆ ಬರ್ತೈತಿ. ಇದ್ರಲ್ಲಿ ಸ್ನಾನ ಮಾಡಂಗಾರೆ ಇದು ನೀರು ಅದು ನೀರು, ಇದು ನೀರೇ ಅದು ನೀರು. ಇದ್ರಲ್ಲಿ ಸ್ನಾನ ಮಾಡಕ್ಕೆ ಬರ್ತದೆ, ಗ್ಲಾಸ್ನಾಗ ಒಂದಿಷ್ಟು ನೀರು ಅದಾವ ಬರೋದಿಲ್ಲ. ಮತ್ತು ಗ್ಲಾಸ್ನಾಗ ನೀರೇ ಬೇರೆ, ಕೊಡದಾಗಿನ ನೀರೇ ಬೇರೆ. ಅವನ ಯುಕ್ತಿ ಜೀವಾತ್ಮನೇ, ಪರಮಾತ್ಮನೇ. ಪರಮಾತ್ಮ ಕೊಡದಾಗ ನೀರು ಇದ್ದಂಗೆ, ಜೀವಾತ್ಮ ಗ್ಲಾಸ್ನಾಗ ನೀರು ಇದ್ದಂಗೆ, ಎರಡೂ ಒಂದು ಅಂತ ಹೇಳ್ತೀರಿ. ಹೆಂಗೆ ಆಕತಿ ಅನ್ನೋದು ಅವನ ಅಭಿಪ್ರಾಯ, ನಮ್ಮ ಅಭಿಪ್ರಾಯ ಅಲ್ಲ. ಕ್ಷೀರದದಿಗೆ ಕಣವಾರಿಗೆ ಏಕತ್ವವು ಎಂದು ಆರೈವ ಚಂದದಿಂದ ಹೇಳುವ ರೀತಿಯಿಂದ ತನ್ನಂದ್ರೆ ಜೀವಾತ್ಮನನ್ನು ಸಾರಬೋಧದ ಸಮರಸವೆಂಬುದು ಪರಮಾತ್ಮನ ಸ್ವರೂಪವೇ ಇವನು ಎಂಬುದು ಇಲ್ಲಿ ವಿಚಾರದಿಂದ ಒಂದು ಭಾಗ ವಿಚಾರ ಮಾಡಿ ನೋಡಿದರೆ ಏನಾಗ್ತದೆ ಅನ್ನೋದು ಹೇಳ್ತಾರೆ. ಅಂಶದಿಂದ ಉಸುರೋದು, ವಿಕಾರ ಅಂಶದಿಂದ ಉಸುರೋದು. ಹಾಲು ಕಟ್ಟ ವಿಕಾರ ಆಗೈತಿ, ಮೊಸರು ಆಗೈತಿ. ನೀರು ಏನಾಗೈತಿ, ನೀರಿನ ಒಂದು ಹನಿ ಏನು ತಟ್ಟ ಆಯ್ತಲ್ಲ ಅದು ಅಂಶ, ನೀರಿನ ಒಂದು ಅಂಶ. ಇಲ್ಲಿ ಪರಮಾತ್ಮ ಹಾಲು ಕಟ್ಟು ಮೊಸರು ಆದಂತೆ ವಿಕಾರವನ್ನು ಹೊಂದುವವನು ಅಲ್ಲ. ನೀರಿನ ಹನಿ ನೀರಿಗಿಂತ ಬೇರ್ಪಟ್ಟಂತೆ ಪರಮಾತ್ಮನು ಜೀವಚೇತನದಿಂದ ಬೇರ್ಪಡುವವನು, ಅಥವಾ ಜೀವಚೇತನವು ಪರಮಾತ್ಮನಿಂದ ಬೇರ್ಪಡುವುದು ಅಲ್ಲ. ಯಾಕಲ್ಲ ಅಂತ ಕೇಳಿದರೆ ನಿರವಯವ. ಪರಮಾತ್ಮ ಹೆಂಗಿದ್ದಾನೋ ನಿರವಯವ. ನಿಮಗೆ ತಿಳಿಯುವಂಗೆ ನಮಗೆ ತಿಳಿಯುವಂಗೆ ಏನು ಮಾಡೋದಂದ್ರೆ ಒಂದಿಷ್ಟು ಆಕಾಶ ತೆಗೆದು ಕೊಡ್ರಿ, ನನಗೆ ಯಾತ್ರಾಗ ತೆಗೆದು ಕೊಡ್ರಿ ಒಂದಿಷ್ಟು ಆಕಾಶ. ತೆಗೆದು ಕೊಡೋಕೆ ಬರ್ತತೇನೆ? ತೆಗೆದು ಕೊಡೋಕೆ ಬರೋದಿಲ್ಲ. ಯಾರಿಗಾರ ತೊಗೊಂಡು ಹೋಗಕ್ಕೆ ಬರ್ತತೇನಂದ್ರೆ ತೊಗೊಂಡು ಹೋಗಕ್ಕೆ ಬರೋದಿಲ್ಲ. ಯಾಕೆ? ಅದು ನಿರವಯವ ಪದಾರ್ಥ, ಸಾವಯವ ಅಲ್ಲ. ಮತ್ತು ಬೇರೆ ವಸ್ತು ನೋಡ್ರಿ, ಇದನ್ನು ತೊಗೊಂಡು ಹೋಗಕ್ಕೆ ಬರ್ತದೆ, ಇದು ಸಾವಯವ. ಆಕಾಶ ಒಂದು ಬಿಟ್ಟರೆ ಈ 4 ಭೂತಗಳಲ್ಲಿ ಒಂದಿಟ್ಟು ತೊಗೊಂಡು ಹೋಗಕ್ಕೆ ಬರ್ಬೋದು ನಮಗೆ, ಅವು ಸಾವಯವ ಇದ್ದಾವೆ. ಗಾಳಿ ಹಿಡಿದಿಡಕ್ಕೆ ಬರ್ತೈತಿ, ಆಕಾಶನೂ ಹಂಗೆ ಹಿಡಿದಿಡಕ್ಕೆ ಬರ್ತೈತೆ ಅಂತೇಳಿ ಒಂದು ಕುಡಿಕ್ಯಾಕ ಮ್ಯಾಲೆ ಮುಚ್ಚಳ ಮುಚ್ಚಿ ಆಕಾಶ ಹಿಡಿದು ಇಟ್ಟಿದ್ದೇವೆ ಅಂದಿಗಿಂದೆ. ಗಾಳಿ ಹಿಡಿದಿಡಕ್ಕೆ ಬರ್ತೈತೆ, ಅದು ಸಾವಯವ. ಆಕಾಶ ಹಿಡಿದಿಡಕ್ಕೆ ಬರೋದಿಲ್ಲ, ಭ್ರಾಂತಿ ಆಕೈತಿ. ಒಂದು ವೇಳೆ ಅದ್ರಾಗ ತುಂಬಿ ಬಿಟ್ಟಿದ್ದೇವೆ ಅಂದ್ರೆ, ಗಾಳಿ ನೀನು ತುಂಬಿದೆ ಒಂದು ರಬ್ಬರ್ದಾಗ, ಅದನ್ನು ಹಿಡಿದಿಟ್ಟು ಅದನ್ನು ಒಪ್ಪೋಣ. ಇದನ್ನು ಗಡಿಗ್ಯಾಗ ತುಂಬಿದೆ ಎಣ್ಣೆ, ತುಂಬಿದ ಮೇಲೆ ಮುಚ್ಚಳ ಮುಚ್ಚು ತೊಗೊಂಡು ಹೋಗೋಣಕ್ಕೆ ಬರ್ತೈತಿ. ತುಂಬಿದೇನಂದ್ರೆ ತುಂಬಿಲ್ಲ. ಮತ್ತು ತುಂಬಿದೇನೋ ಮುಚ್ಚಿದೇನೋ ಆಕಾಶ ತೊಗೊಂಡು ಹೋಗ್ರಿ ಅಂದರೆ ಎಷ್ಟು ಅಸಹ್ಯವಾಗುತ್ತದೆಯೋ, ಎಷ್ಟು ಹೊಂದುಗಡೆ ಆಗುವುದಿಲ್ಲವೋ. ಹಾಗೆ ಆ ಪರಮಾತ್ಮನೇ ಏನಾದ ನಿರವಯವ, ಅವ ವಿಕಾರ ಹೊಂದಲಿಲ್ಲ. ಆಮೇಲೆ ನೀವು ವಾರಿ ಕನದಂತೆ ಅಂಶಿ ಭಾವಿಲ್ಲ ಅಂದ್ರೆ ಆಕಾಶದ ಒಂದು ಅಂಶವನ್ನು ತೊಗೊಳಕ್ಕೆ ಬರುವುದಿಲ್ಲಲ್ಲ, ಹಾಗೆ ಪರಮಾತ್ಮನ ಅಂಶವನ್ನು ತೊಗೊಳ್ಲಿಕ್ಕೆ ಬರುವುದಿಲ್ಲ. ಮತ್ತು ಹೇಳಿದಾರಲ್ರಿ, ಮಮ ಇಮಾಂಶೋ ಜೀವಲೋಕೆ ಜೀವಭೂತ ಸನಾತನ ಅಂತ ಗೀತೆಯಲ್ಲಿ. ನನ್ನ ಅಂಶ ಸ್ವರೂಪರು ಇವರೆಲ್ಲರೂ ಎಲ್ಲ ಜೀವಾತ್ಮರು ನನ್ನ ಅಂಶ ಸ್ವರೂಪರೇ ಅಂತ ಪರಮಾತ್ಮನೇ ಹಾಡಿದಾನಲ್ಲ ಅಂದ್ರೆ ಅದು ತಿಳಿಸುವುದಕ್ಕೆ ಹಾಡಿದ ಮಾತು ತಮ್ಮ, ಅದು ಯಥಾರ್ಥವಾದದ್ದು ಅಲ್ಲ. ತಿಳಿಸುವುದಕ್ಕೆ, ಅಜ್ಞಾನವನ್ನು ಹೊಡೆದೋಡಿಸುವುದಕ್ಕೆ ಅಷ್ಟೇ ಅಲ್ಲಿ ಹೇಳಿದ ಮಾತು ಅಂತ ಅರ್ಥ ಮಾಡಬೇಕಲ್ಲಿ. ಮಮ ಇವಾಂಶೋ ಜೀವಲೋಕೆ ಅಂದಾಗ ನನ್ನ ಸ್ವರೂಪರೇ ಅಂತ ಅರ್ಥ ಅಲ್ಲದೆ ನನ್ನ ಒಂದು ಏಕದೇಶದ ಭಾಗ ಅಂತ ಅರ್ಥ ಅಲ್ಲ, ತಿಳಿಸುವ ಸಂದರ್ಭ. ಈ ರೀತಿಯಾಗಿ ಕ್ಷೀರದದಿಗೆ ಕಣವಾರಿಗೆ ಏಕತ್ವವು ಎಂದು ಆರೈವ ಚಂದದಿಂದವೇ ತನ್ನ ಸಾರಬೋಧದ ಸಮರಸವು ಎಂಬುದು ಇಲ್ಲಿ ವಿಕಾರದಿಂದ ಅಂಶದಿಂದ ಎಂದು ಉಸುರದು. ಇಲ್ಲಿ ಪರಮಾತ್ಮ ಕೆಟ್ಟ ಜಗತ್ತಾದ ಅಂತ ಅರ್ಥ ಆಗಲಿ, ಅಥವಾ ನೀರಿನ ಹನಿಗೆ ಅಭೇದ ಅಂತ ಹೇಳಿದಂತೆ ಇಲ್ಲಿ ಅರ್ಥ ಮಾಡಕ್ಕೆ ಹೋಗಬೇಡ್ರಿ. ಅಂಶಿ ಭಾವಿಲ್ಲ, ವಿಕಾರ ಭಾವಿಲ್ಲ. ಆದುದರಿಂದ ಜೀವಾತ್ಮನೇ ಪರಮಾತ್ಮ, ಪರಮಾತ್ಮನೇ ಜೀವಾತ್ಮ. ಇನ್ನು ಪ್ರತಿಬಿಂಬ ಬಿಂಬ ಬೇರೆ ಅಲ್ಲ ಅಂತ ಒಂದು ವಾದಿದೆ ನಮ್ಮಲ್ಲಿ, ಅದನ್ನು ಹೇಳ್ತಾರೆ. ನಾವು ಪೂರ್ವಪಕ್ಷಿ ಅಭಿಪ್ರಾಯ ಇದೆಯಲ್ಲ, ಬಿಂಬದಿಂದ ಆ ಪ್ರತಿಬಿಂಬವು ಅನ್ಯವೇ ಯಾಗದು ಎಂಬಂತೆ ಪರವಸ್ತುವನು ತಾನೇ ಎಂಬ ಉಪನಿಷದುಕ್ತಿಯನ್ನು ವಿಚಾರಿಸಿ ಯಾವುದು ಶಬ್ದ ಇರಲಿ, ನೋಡೆ ಬಿಂಬ ಪ್ರತಿಬಿಂಬವಾದವೇ ಅಲ್ಲ.
ಇಲ್ಲಿ ಪರಮಾತ್ಮನೂ ಬಿಂಬ, ಜೀವಾತ್ಮನೂ ಪ್ರತಿಬಿಂಬ. ಅವ್ರು ಹೇಳೋದು, ಪೂರ್ವ ಪಕ್ಷಗಳು ಹೇಳೋದು ಇಟ್ಕೊಳ್ರಿ, ಪರಮಾತ್ಮನು ಬಿಂಬ, ಜೀವಾತ್ಮನು ಪ್ರತಿಬಿಂಬ. ಬಿಂಬವೇ ಪ್ರತಿಬಿಂಬ, ಪ್ರತಿಬಿಂಬವೇ ಬಿಂಬ ಅಂತ ಅವ ಅರ್ಥ ಮಾಡ್ತಾನೆ. ಒಂದು ಅಂತ ಹೇಳಿದಾಗ ಜೀವವೇ ಪ್ರತಿಬಿಂಬ, ಪರಮಾತ್ಮನೇ ಬಿಂಬ. ಕನ್ನಡಿ ಮುಂದೆ ನಿಂತಿದ್ದೀರಿ, ಅವನ ದೃಷ್ಟಾಂತ ಚಂದ ಐತೆ. ಕನ್ನಡಿ ಮುಂದೆ ನಿಂತಿದ್ದೀರಿ, ಕನ್ನಡಿಯಾಗ ನಿಮ್ದೊಂದು ಮುಖ ಮೂಡೈತಿ, ಅದು ಪ್ರತಿಬಿಂಬ. ಆ ಪ್ರತಿಬಿಂಬವಾದ ಮುಖ ಇದ ಮುಖ. ಯಾಕೆ ದಾಡಿ ಮಾಡ್ಕೊಳಕ್ಕೆ ನಿಂತೀರಿ? ತೊಗೊಂಡ್ರಿ, ಆ ಕನ್ನಡಿಗೆ ಹಚ್ಚೀರಿ, ಇದಕ್ಕೆ ಹಚ್ಚೀರಿ, ಇದಕ್ಕೆ ಹಚ್ಚೀರಿ. ಮತ್ತು ಆ ಬಿಂಬ, ಇದು ಬಿಂಬ, ಅದು ಪ್ರತಿಬಿಂಬ. ಮತ್ತು ಆ ಪ್ರತಿಬಿಂಬ ಬಿಂಬನ ಅಲ್ಲೇನ ಅವನು ಹೇಳೋದು. ಬಿಂಬ ಪ್ರತಿಬಿಂಬವಾದ ಅಂತ ಒಂದಿದೆ, ಅವನು ಹೇಳೋದು. ಹೌದು ಅನ್ನಿಸ್ತತಿಲ್ಲ? ಮತ್ತು ನೀವು ಅದಕ್ಕೆ ಹಸಿರಲ್ಲ ಹಂಗಾರೆ. ಅದು ಬಿಂಬ ಬೇರೆ, ಪ್ರತಿಬಿಂಬ ಬೇರೆ ಅಂದರೆ ಆ ಪ್ರತಿಬಿಂಬಕ್ಕೆ ಹಸಿರಲ್ಲ. ಪ್ರತಿಬಿಂಬಕ್ಕೆ ಉಬತ್ತಿ ಹಸಿರಿ, ಅಲ್ಲಿ ಐತಲ್ಲ ಮುಖ, ಅದಕ್ಕೆ ಹಸಿರಿ, ಅದಕ್ಕೆ ಕುಂಕುಮ ಹಸಿರಿ, ಅದಕ್ಕೆ ಪೌಡರ್ ಹಸಿರಿ. ಏನೆಲ್ಲ ಮಾಡೋದು ಇದಕ್ಕೆ. ಮತ್ತು ಬಿಂಬ ಪ್ರತಿಬಿಂಬ ಒಂದು ಹೌದಲ್ಲೋ? ಆದರೆ ಬಿಂಬ ಬಿಂಬವೇ, ಪ್ರತಿಬಿಂಬ ಪ್ರತಿಬಿಂಬವೇ. ಬಿಂಬ ಬಿಂಬವೇ, ಪ್ರತಿಬಿಂಬ ಪ್ರತಿಬಿಂಬವೇ. ಅದು ಎರಡು ಹೆಂಗೆ ಒಂದಾಗ್ತಾವು? ಅವ್ನು ಇಷ್ಟೆಲ್ಲ ಹೇಳಿ ಏನಂತಾನೆ? ಬಿಂಬ ಬಿಂಬವೇ, ಪ್ರತಿಬಿಂಬ ಪ್ರತಿಬಿಂಬವೇ, ಎರಡೂ ಒಂದಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ನಾವು ಕನ್ನಡಿ ತೆಗೆದು ಬಿಡಪ್ಪ. ಬಿಂಬ ಯಾವುದು, ಪ್ರತಿಬಿಂಬ ಯಾವುದು? ಬಿಂಬ ನಾಲ್ಕು ಜಾಗ ಇಲ್ಲ ನನಗೆ, ಪ್ರತಿಬಿಂಬ ನಾಲ್ಕು ಜಾಗ ಇಲ್ಲ ನನಗೆ. ಕನ್ನಡಿ ತೆಗೆದ್ಬಿಡು. ಹಂಗಿಲ್ಲ ಅವಿದ್ಯಾ ಉಪಾಧಿಯನ್ನು ತೆಗೆದ್ಬಿಡು. ಅಲ್ಲಿ ಜೀವಾತ್ಮ ಪರಮಾತ್ಮ ಅನ್ನೋ ಭೇದ ಇಲ್ಲವೇ ಇಲ್ಲ. ಯಾವುದು ಜೀವಾತ್ಮ, ಯಾವುದು ಪರಮಾತ್ಮ, ಎರಡೂ ಇಲ್ಲ ಇಲ್ಲ. ಕನ್ನಡಿ ತೆಗೆದ್ಬಿಡು ಅಂತ ನಾವು ಹೇಳಿಬಿಡ್ತೇವೆ. ಬಿಂಬ ಪ್ರತಿಬಿಂಬ ತೊಗೊಂಡು ಏನು ಮಾಡೋ, ತೆಗೆದ್ಬಿಡು. ಅದಕ್ಕೆ ಬಿಂಬ ಪ್ರತಿಬಿಂಬವಾದವೇ ಅಲ್ಲ, ಜೀವಾತ್ಮನೇ ಪರಮಾತ್ಮ, ಪರಮಾತ್ಮನೇ ಜೀವಾತ್ಮ ಅನ್ನುವುದೇ ಯಥಾರ್ಥ ಅಂತ ಈ ನುಡಿಯ ಅರ್ಥ. ನಾನಾ ವಿಕಲ್ಪವು ಇನ್ನೇನು, ಜೀವೇನ ಆತ್ಮನ ಅನುಪ್ರವಿಶ್ಯಂ ಎಂದೇನೆ ಶ್ರುತಿ. ಸಾನುರಾಗದೆ ಶಂಭುಲಿಂಗವೇ ಈ ತನುವಿನೋಳು ಆನು ಎಂದೆನಿಸಿ ಕೊಳ್ಳುತ್ತಿರುವುದಾಗಿ. ಕೊನೆಗೆ ಒಂದು ಶ್ರುತಿ ಪ್ರಮಾಣ ಕೊಟ್ಟರು. ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಅಂತ ಛಾಂದೋಗ್ಯೋಪನಿಷತ್ತ. ಏನು ಮಾಡಿದ ಅಂದ್ರೆ ಪರಮಾತ್ಮ ಮೂರು ಭೂತಗಳನ್ನು ಸೃಷ್ಟಿ ಮಾಡಿದ. ಇಲ್ಲಿ 5 ಮಾಡಿಲ್ಲ, 3 ಮಾಡ್ಯಾನ. ಭೂಮಿ, ನೀರು, ಬೆಂಕಿ. ಆ 3ರ ತ್ರಿವೃತ್ಕರಣ, ಪಂಚೀಕರಣ ಇದ್ದಾಗೆ 3ರ ತ್ರಿವೃತ್ಕರಣ ಮಾಡಿದ. ತ್ರಿವೃತ್ಕರಣ ಮಾಡಿ ಇವೇನದಲ್ಲ ಗೊಂಬೆಗಳು, ಈ ಎಲ್ಲ ಗೊಂಬೆಗಳನ್ನು ತಯಾರು ಮಾಡಿದ. ಎಲ್ಲ ಗೊಂಬೆಗಳು ಇದಾವಲ್ಲ, ಶೋಕೇಸ್ನಾಗ ಇಡ್ತೀರಲ್ಲ ಗೊಂಬೆಗಳನ್ನು, ಎಷ್ಟೋ ಶೋಕೇಸ್ನಾಗ ತಂದು ಇಡ್ತೀರಿ. ಅದ್ರ ಒಂದಾರ ಅಲ್ಗಾಡಿತೇನೆ ಅದು ಇಲ್ಲ. ಹಂಗೆ ಪರಮಾತ್ಮ ಇವನ್ನೆಲ್ಲ ತಯಾರು ಮಾಡಿಟ್ಟ, ಯಾವೂ ಅಲುಗಾಡಲಿಲ್ಲ. ಆಹಾರ ಬಾಯಿಗೆ ಹಿಡ್ದ, ತೊಗೊಳ್ಳಿಲ್ಲ. ಮೂಗಿಗೆ ಹಿಡ್ದ, ತೊಗೊಳ್ಳಿಲ್ಲ. ಕಿವಿಗೆ ಹಿಡ್ದ, ತೊಗೊಳ್ಳಿಲ್ಲ. ಎಲ್ಲಿ ಕೊಳ್ಳು ಭಾಗ ಇದೆಯಲ್ಲ ಅದನ್ನು ಹೇಳಕ್ಕದೇನೆ. ಯಾವ ಆಹಾರ ತೊಗೊಳ್ಳಿಲ್ಲ. ಆವಾಗ ವಿಚಾರ ಮಾಡಿದ, ಇವು ಏನು ಕೆಲಸಕ್ಕೆ ಬಾರ್ದು, ಅದು ನಾನು ಇವುಗಳಲ್ಲಿ ಜೀವರೂಪದಿಂದ ಪ್ರವೇಶ ಆಗಬೇಕಂತೇಳಿ ಪ್ರವೇಶ ಆದಂತ. ಆವಾಗ ಇದು ಉಣ್ಣಾಕೈತಿ, ಇದು ಕೇಳಾಕೈತಿ, ನೋಡಾಕೈತಿ, ಇದೆಲ್ಲ ಚಾಲು ಆಯಿತು. ಇಲ್ಲೇನು ಪರಮಾತ್ಮನೇ ಇದರ ಒಳಗೆ ಪ್ರವೇಶ ಮಾಡಿದ. ತಿರ್ಸಾಕ ಇದೆ ಪ್ರವೇಶ ಮಾಡಿದ ಅಂದ್ರೆ ತಿಳಿಸುವ ದೃಷ್ಟಿಯಿಂದ ಅಲ್ಲದೆ ಮೊದಲು ಹೊರಗಿದ್ದ, ಆಮೇಲೆ ಒಳಗೆ ಹೋದ ಅಂತ ಅರ್ಥ ಮಾಡಬೇಡ್ರಿ. ತಿಳಿಸುವ ದೃಷ್ಟಿಯಿಂದ ಹೇಳಿದ ಮಾತು. ಪರಮಾತ್ಮ ಚೇತನ ಇದರಲ್ಲಿ ಇಲ್ಲದೆ ಹೋದರೆ ಇದು ಯಾವ ಕೆಲಸಕ್ಕೂ ಬರುವುದಿಲ್ಲ ಅಂತ ಅಭಿಪ್ರಾಯ. ಆ ಪರಮಾತ್ಮ ಚೇತನವೇ ಜೀವಚೇತನ, ಜೀವಚೇತನವೇ ಪರಮಾತ್ಮ ಚೇತನ. ಅಲ್ಲಿ ಏನು ಭೇದ ಇದೆ? ತೆಗಿರಿ, ಉಪಾಧಿ ತೆಗೆದ್ಬಿಟ್ಟು ನೋಡ್ರಿ ಅನ್ನುವುದೇ ಮುಖ್ಯವಾದ ಅಭಿಪ್ರಾಯ. ನಾನಾ ವಿಕಲ್ಪವಿನ್ನೇನು, ಅನೇಕ ವಿಕಲ್ಪ ಮಾಡುವ ಕೆಲಸ ಇಲ್ಲ. ಜೀವೇನ ಆತ್ಮನ ಅನುಪ್ರವೇಶ ಹೇಳಿದ್ನೆಲ್ಲ, ಆ ಪರಮಾತ್ಮನೇ ಇಲ್ಲಿ ಪ್ರವೇಶ ಮಾಡಿದ ಅಂತ ತಿಳಿಸುವ ದೃಷ್ಟಿಯಿಂದ ಹೇಳಿ, ಅನುಪ್ರವಿಶ್ಯಂ ಎಂದೇನೆ ಶ್ರುತಿ. ಶ್ರುತಿ ಹೀಗೆ ಹೇಳಿದಾಗ ಸಾನುರಾಗದೆ ಅತ್ಯಂತ ಪ್ರೀತಿಯಿಂದ ಶಂಭುಲಿಂಗವು ಈ ತನುವಿನಳು, ಆ ಪರಮಾತ್ಮನೇ ಈ ಶರೀರದಳು ಆನು ಎಂದು ಎನಿಸಿಕೊಳ್ಳುತ್ತೇನಾಗಿ.
ನಾನು ಅಂದ್ರೆ ಆ ಪರಮಾತ್ಮನೇ ಇಲ್ಲಿ, ಬೇರೆ ಯಾರೂ ಇಲ್ಲ. ಪರಮಾತ್ಮನೇ ಜೀವಾತ್ಮ, ಜೀವಾತ್ಮನೇ ಪರಮಾತ್ಮ, ಇಲ್ಲಿ ಭೇದದ ಲವಲೇಶವೂ ಇಲ್ಲ ಅನ್ನುವುದೇ ಈ ಭೇದವಾದಿಗಳ ಅಭಿಪ್ರಾಯವನ್ನು ತಿರಸ್ಕರಿಸಿದರು. ಇದಕ್ಕೆ ಪ್ರತಿಪತ್ತಿ ನಿರಾಕರಣೆ ಅಂತ ಕರೀತಾರೆ. ಪ್ರತಿಪತ್ತಿ ಅಂದ್ರೆ ಆಯಾಯ ಮತವಾದಿಗಳ ಅಭಿಪ್ರಾಯವನ್ನು ತಿರಸ್ಕರಿಸುವುದು, ಪ್ರತಿಪತ್ತಿ ನಿರಾಕರಣೆ ಅಂತ ಇದರ ಅರ್ಥ. ಮುಂದಿನ ಸೂತ್ರಕ್ಕೆ ಹೋಗೇ ಬಿಡೋನು, ಇದರ ಅರ್ಥ ಮುಗಿತು. ಇಲ್ಲೇನು ಭಾಳ ಹಿಂದೂ ಅಂಥದ್ದೇನಿಲ್ಲ. ಬೆಳಗಿನ ಪ್ರವಚನದಲ್ಲಿ ಅದು ತತ್ವಮಸಿ ಮಹಾವಾಕ್ಯದ ಅರ್ಥವನ್ನು ಸಾಕಷ್ಟು ವಿಸ್ತಾರ ಮಾಡಿ ಹೇಳಿ ಆಗಿದೆ. ವರಮುನಿಪತಿ ನಿನ್ನ ಕರುಣದಿಂದ ಅನುಪಮ ಹರುಷವಾದುದು ನೋಡಲ್ ಎನಗೆ ಎಂದು. ಸೂತ್ರ. ವರಮುನಿಪತಿ ಎಲ್ಲ ಮುನಿಗಳಲ್ಲಿ ಶ್ರೇಷ್ಠನಾಗಿರುವ ಮಹಾನುಭಾವನೆ. ಪತಿ ಅಂತ ಶಬ್ದ ಹಾಕ್ಯಾರ ನೋಡ್ರಿ. ವರಮುನಿಪತಿ ಅಂದ್ರೆ ಶ್ರೇಷ್ಠ ಅಂತ ಅರ್ಥ ತಗೋಬೇಕು. ಎಲ್ಲ ಮುನಿಗಳ ಸಮೂಹದಲ್ಲಿ ನೀನು ಅತ್ಯಂತ ಶ್ರೇಷ್ಠನಾದವನು. ನಿನ್ನ ಕರುಣದಿಂದ, ನಿನ್ನ ಪ್ರೀತಿಯಿಂದ ಅನುಪಮ ಹರುಷವಾದುದು, ಉಪಮಾನವನ್ನು ಕೊಡಲಿಕ್ಕೆ ಬಾರದಂತಹ ಸಂತೋಷ ನನಗೆ ಆಗಿದೆ. ಆತ್ಮಾನುಭವ ಯಾವಾಗ ಆಗ್ತದೆ ಅಲ್ಲಿಗೇನು ಉಪಮಾನ ಕೊಡಲಿಕ್ಕೆ ಬರೋದಿಲ್ಲ. ಆತ್ಮಾನುಭವ ಆದಾಗ ಮತ್ತೆ ಯಾವುದಕ್ಕಾರ ಉಪಮಾನ ಕೊಡ್ಬೋದು ನೀವು, ಆದರೆ ಆತ್ಮಾನುಭವಕ್ಕೆ ಉಪಮಾನ ಕೊಡ್ಲಿಕ್ಕೆ ಬರುತ್ತಿಲ್ಲ. ಪರಮ ಹರುಷದಿಂದ, ಭಾಳ ದೊಡ್ಡ ಸಂತೋಷದಿಂದ, ಹರುಷವಾದುದು ಭಾಳ ದೊಡ್ಡ ಸಂತೋಷ ಆಯಿತು. ಎನಗೆ ಎಂದು ನೋಡಲ್, ಎನಗೆ ಎಂದು ವಿಚಾರ ಮಾಡಿ ನೋಡಲು, ಎನಗೆ ಎಂದು ಪರಮ ಹರುಷವಾದುದು. ತಿಳಿಸುವ ಮಾತು. ಮೊದಲು ಮೈತ್ರಿಯ ಸ್ವರೂಪ ಅಖಂಡ ಚೈತನ್ಯವೇ, ಆನಂದ ಸ್ವರೂಪವೇ, ಹರುಷ ಸ್ವರೂಪವೇ. ಶಾಸ್ತ್ರ ಮುಗಿತು, ಶಿಷ್ಯ ಅದಾವ ಏನರ ಒಂದು ಹೇಳಬೇಕಲ್ಲ. ಕಲ್ ಕುಂತಂಗೆ ಹಂಗೆ ಕುಂತ್ರೆ ಹಂಗೆ ಕುಂತ್ರೆ ಏನೋಪನಿಷತ್ನಲ್ಲಿ ಕೇಳಿದ್ದಾರೆ, ನಾ ಹೇಳಿದ್ದು ತಿಳಿತೇನ್ರಿಪ್ಪ ಅಂದ. ಅವಾಗ ಒಬ್ಬ ಹುಡುಗ ಎದ್ದು ನಿಂತ, ನನಗೆ ತಿಳಿತು ಅಂದ. ತಿಳಿದಿಲ್ಲ ಸುಮ್ಮನೆ ಕೊಂಡ್ರು ಅಂದ. ನಿನಗೆ ತಿಳಿದಿಲ್ಲ, ಯಾಕಂದ್ರೆ ತಿಳಿತಂದ್ರೆ ಅದು ಬೇರೆ ನೀ ಬೇರೆ. ಅದು ಬೇರೆ ನೀ ಬೇರೆ, ಬ್ರಹ್ಮ ಬೇರೆ ನೀ ಬೇರೆ. ಅದಕ್ಕೆ ನಿನಗೇನು ತಿಳಿದಿಲ್ಲ, ಸುಮ್ಮನೆ ಕೊಡ್ರು ಅಂತ ಕತೆ ಇದೆ. ಅಂತೂ ಕೇಳ್ತಾರೆ ಗುರುಗಳು, ನಿಮ್ಗೆ ಇಷ್ಟೊತ್ತಿನವ್ರಿಗೆ ಹೇಳಿದ್ನೆಲ್ಲ ತಿಳಿತೇನೋ ಅಂತ ಕೇಳ್ತಾರೆ. ಆ ಕಲ್ ಕುಂತ್ರೆ ಇವಕ್ಕೇನು ಹೇಳೋದು, ಕಂಬಿದ್ದಂಗಿದಾವು, ಹೇಳೋದು ಬೇಡ. ಮಾತನಾಡಿದ್ರೆ ಎಡವಟ್ಟ. ತಿಳಿತ ಅಂದ್ರೆ ಹೆಂಗೆ ಅಂತಾರೆ, ತಿಳಿಲಿಲ್ಲ ಅಂದರೆ ಯಾತಕ್ಕೆ ಬಂದಿ ಅಂತಾರೆ. ಅದಕ್ಕೆ ಸುಮ್ಮನೆ ಇದ್ರೆ ಕಂಬಿಂದಾಗಿದೀನಿ ಅಂತಾರೆ. ಇವ್ರು ಕೂಡ ಏನು ಮಾತಾಡೋದು ಅಂತ ಅನಿಸಬಹುದು, ಆದರೂ ಹೇಳಬೇಕು. ಶಿಷ್ಯ ಆದವ, ನಿನ್ನ ಕರುಣದಿಂದ ನಾನು ಪರಮ ಸಂತೋಷದಲ್ಲಿ ಇದ್ದೇನೆ, ನಿನ್ನ ಕರುಣದಿಂದ ನಾನು ಪರಮ ಸಂತೋಷದಲ್ಲಿ ಇದ್ದೇನೆ ಅಂತ ಹೇಳಬೇಕಷ್ಟೇ. ಮೊದಲು ಆತ್ಮನ ಮೈತ್ರಿ, ಈಗಲೂ ಆತ್ಮವೇ ಮೈತ್ರಿ. ಆಯಿತು, ನೋಡೋಣ ಏನೇನು ಹೇಳ್ತಾರೆ ಈ ಪದ್ಯದಲ್ಲಿ. ವರಮುನಿಪತಿ ನಿನ್ನ ಕರುಣದಿಂದ ಅನುಪಮ ಹರುಷ, ಅನುಪಮ ಸಂತೋಷ, ಉಪಮಾನ ಕೊಡಲಿಕ್ಕೆ ಬರೋದಿಲ್ಲ. ಜಿಲೇಬಿ ತಿಂದ್ರೆ ಜಾಂಗೀರ್ ಇದ್ದಂಗೆ ಐತೆ ಅನ್ಬೋದು, ಜಾಂಗೀರ್ ತಿಂದ್ರೆ ಜಿಲೇಬಿ ಇದ್ದಂಗೆ ಐತೆ ಅನ್ಬೋದು ಒಂದಿಟ್ಟು ರುಚಿ ವೈಚಿತ್ರ್ಯದಿಂದ. ಅವೆರಡು ಕಡ್ಲಿ ಹಿಟ್ಟಿನಾಗ ಮಾಡ್ಯಾರ, ಎರಡನ್ನು ಕರದ್ದಾರೆ, ಅಟ್ ಆಕಾರ ಬೇರೆ ಕೊಟ್ಟಾರೆ. ಒಂದಕ್ಕೆ ಜಿಲೇಬಿ ಅಂದು, ಒಂದಕ್ಕೆ ಜಾಂಗೀರ್ ಅಂದೆ ಅಷ್ಟೇ. ಎರಡು ಅದೇ ಸಕ್ಕರೆ ಐತೆ ಎರಡರಲ್ಲಿಯೂ. ಅಂತೂ ಇಲ್ಲಿ ಏನೋ ಒಂದು ಹೇಳ್ಬೋದು, ಹಂಗೆ ಹಿಂಗೆ ಅಂತ. ಆದರೆ ಆತ್ಮಾನಂದ ಆದಾಗ ಅದು ಹರುಷ, ಸಂತೋಷ ಆದಾಗ ಆ ಆತ್ಮಾನಂದಕ್ಕೆ ಏನಾದರೂ ಒಂದು ಉಪಮಾನ ಕೊಡಲಿಕ್ಕೆ ಸಾಧ್ಯ ಇದೆ ಏನು ಅಂದರೆ ಉಪಮಾನ ಕೊಡಲಿಕ್ಕೆ ಬರುವುದಿಲ್ಲ ಅಂತ ಇದರ ಅಭಿಪ್ರಾಯ. ಹರುಷವಾದುದು ನೋಡಲು ಎನಗೆ ಎಂದು ನನಗೆ ಸಂತೋಷ ಆಯಿತು ಅಂತ. ಇಲ್ಲಿವರೆಗೆ ದುಃಖ ಇತ್ತಂತ, ಜನನ ಮರಣ ಅನ್ನುವ ದುಃಖ ಇತ್ತು, ಅದು ಇಲ್ಲ ಅಂತ ಇದರ ಅಭಿಪ್ರಾಯ. ತಿಳಿಸುವ ಮಾತು ಇವೆಲ್ಲ. ಮೈತ್ರೇಯಿ ಅಷ್ಟು ದಡ್ಡ ಏನಲ್ಲ, ಇಲ್ಲಿವರೆಗೆ ಕೇಳ್ಕೊಂಡು ಬಂದಾಳೆ. 4ನೇ ಸಂಧಿಯಲ್ಲಿ ಎಲ್ಲ ಗೊತ್ತಾಗೈತಿ. 5, 6 ಯಾರ ಸಲುವಾಗಿ ಕೇಳಿದಳು ಅಂದ್ರೆ ನಿಮ್ಮ ಸಲುವಾಗಿ ಕೇಳಿದಳು. ಅದಕ್ಕಾಗಿ ಅವರು ಉತ್ತರ ಹೇಳ್ತಾ ಬಂದರು ಅಂತ ಇದರ ಅಭಿಪ್ರಾಯ. ಇಂತೂ ಮೈತ್ರೇಯಿಗೆ ನಿಜ ತತ್ವದ ಇರವನು ಓರಂತೆ ಬೋಧಿಸಿ ನಿತ್ಯ ಸುಖದಲು ಸಂತತವು ಅಗಲದಿರ್ಪದಂತೆ ಇರಿಸಿದನು. ಒಲವಿಂ ತಾನೇ ದಯದೊಳು ಮುನಿಪನು. ತಿಳಿಸುವ ಮಾತು ಅಂದಾಗ
ಹಂಗೆ ಹೇಳ್ಬೇಕಾಕೈತಿ, ಏನು ಮಾಡೋಕ್ಕೆ ಬರೋದಿಲ್ಲ. ಇಂತು ಇಲ್ಲಿವರೆಗೆ ಏನು ತತ್ವಮಸಿ ಮಹಾವಾಕ್ಯದ ಅರ್ಥವನ್ನು ಹೇಳಿದ್ರಲ್ಲ, ಮೊದಲಿಂದ ಹಿಡ್ಕೊಂಡು ಮೈತ್ರೇಯಿಗೆ, ತನ್ನ ಶಿಷ್ಯೆಯಾದ ಮೈತ್ರೇಯಿಗೆ ನಿಜ ತತ್ವದ ನಿಜ ತತ್ವದ ಸ್ವರೂಪವನ್ನು ಓರಂತೆ ಚೆನ್ನಾಗಿ ಬೋಧಿಸಿ ತಿಳಿಸಿ, ನಿತ್ಯ ಸುಖದಲ್ಲಿ ಸಂತತವು ಅಗಲದಿರ್ಪಂತೆ, ಯಾವಾಗಲೂ ಆ ಸುಖದಲ್ಲಿಯೇ ಇರುವಂತೆ ಇರಿಸಿದನು ಒಲವಿಂತಾನೆ, ಪ್ರೀತಿಯಿಂದ ತಾನೇ ದಯದೊಳು ಅತ್ಯಂತ ಕರುಣೆಯಿಂದ ಯಾಜ್ಞವಲ್ಕ್ಯನು ಮೈತ್ರೇಯಿಯನ್ನು ಆ ಸುಖದಲ್ಲಿ ಇರಿಸಿದನು ಅಂತ. ಏನು ಮಾಡೋದಪ್ಪ ಇಲ್ಲೇ? ಸುಖ ಬೇರೆ ಆಕೆ ಬೇರೆ ಏನ? ಸುಖ ಬೇರೆ ಆಕೆ ಬೇರೆ ಅಂದ್ರೆ ಮತ್ತೆ ದ್ವೈತಾಪತಿ ಬಂತು. ಸುಖವೇ ಆತ್ಮ, ಮತ್ತು ಇರಿಸಿದನು ಅಂತ ಬರ್ತಾರಲ್ರಿ, ಅಂದ್ರೆ ತಿಳಿಸುವ ದೃಷ್ಟಿಯಿಂದ ಹೇಳಿದರಲ್ಲದೆ ಬೇರೆ ದೃಷ್ಟಿಯಿಂದ ಹೇಳ್ದಲ್ಲ. ಇಲ್ಲಿಯವರೆಗೆ ಶರೀರನ ಅಂತ ತಿಳ್ಕೊಂಡಿದ್ದಳು, ಈಗ ಅಖಂಡ ಸುಖವೇ ನಾನೆಂದು ತಿಳಿದುಕೊಂಡಳು ಅಂತ ಇದರ ಅಭಿಪ್ರಾಯ. ಆ ಸುಖದಲ್ಲಿ ಓದಕ್ಕಿನ್ನು ಮುಳುಗಿಸ್ತ ಅಂತಲ್ಲ ಅರ್ಥ. ಮನೆ ಕಟ್ಟಿ ಮನ್ಯಾಗ ಹೋಗಿ ಒಳಗೆ ಪ್ರವೇಶ ಮಾಡಿಸ್ತಂತ ಅರ್ಥ ಅಲ್ಲ. ಆ ಸುಖವೇ ಇವಳ ಸ್ವರೂಪ. ಮೊದಲು ಏನು ಭಾವನೆ ಇತ್ತು? ಶರೀರದಲ್ಲಿ ನಾನು ಎಂಬುವ ಭಾವನೆ ಇತ್ತು, ಆ ಭಾವನೆ ಹೋಯಿತು ಅಷ್ಟೇ. ಮತ್ತೇನಲ್ಲಿ ಇಲ್ಲಿ ನಾನು ಸುಖದಲ್ಲಿ ಇದ್ದೇನೆ ಅನ್ನೋ ಭಾವನೆ ಅಲ್ಲ, ನಾನೇ ಸುಖ ಸ್ವರೂಪಗಳು ಅನ್ನೋ ಭಾವ ಅಲ್ಲಿ ಉಂಟಾಗ್ತದೆ. ತಿಳಿಸುವ ದೃಷ್ಟಿಯಿಂದ ಅಗಲದಂತಹ ಸುಖದಲ್ಲಿ ಮೈತ್ರಿಯನ್ನು ಇರಿಸಿದನು. ಮೈತ್ರಿ ಇಲ್ಲಾಗ, ಮೈತ್ರಿ ಅಲ್ಲ, ಮತ್ತೇನಾಗ? ಬ್ರಹ್ಮ. ಮೈತ್ರಿ ಹೆಂಗಾಕಾಳ? ಮೈತ್ರಿ ಆಗ್ತಾಳೇನ? ಮೈತ್ರಿ ಆಗೋದಿಲ್ಲ, ಬ್ರಹ್ಮ ಆಗ್ತಾನೆ. ಅದು ತಿಳಿಸುವ ಅಭಿಪ್ರಾಯದಿಂದ ಇರಿಸಿದನು ಅಂತ ಈ ನುಡಿಯ ಅಭಿಪ್ರಾಯ. ಇದು ಈ ಗ್ರಂಥ ನಾಳೆ ಬೆಳಿಗ್ಗೆ ಮುಗಿತದೆ. ಇನ್ನೊಂದು 2 ಮಾತದಾವು. ಈ ಗ್ರಂಥ ಮುಗಿದಿಂದ ಏನು ಹೇಳೋದಪ್ಪ ಅಂತ ಅಭಿಪ್ರಾಯ ನಂದು. ಏನು ಕೈವಲ್ಯ ಪದ್ಧತಿ ಜ್ಞಾನ ಪ್ರತಿಪಾದನಾ ಸ್ಥಳ ಹೇಳಲು ಅಥವಾ ವಿವೇಕ ಚಿಂತಾಮಣಿ ಹೇಳಲು? ಒಬ್ಬೊಬ್ಬರು ಓಟ್ ಹಾಕೋಣ ಅದಕ್ಕೆ. ಯಾವ್ದು ಹೇಳಂತೀರಿ ಅದನ್ನು ಹೇಳೋಣಂತ. ಕೈವಲ್ಯ ಪದ್ಧತಿ ಜ್ಞಾನ ಪ್ರತಿಪಾದನಾ ಸ್ಥಳ ಅಂದ್ರೆ ಅದು ಸಹ್ಯ, ಇಲ್ಲ ಅಂದ್ರೆ ವಿವೇಕ ಚಿಂತಾಮಣಿ. 2ರಾಗ ಒಂದು ಆಯ್ಕೆ ಮಾಡ್ರಿ. ಹಾಂ, ಪರಮಾರ್ಥ ಗೀತೆ ಅಂತ ವಿಶೇಷ ಅಂತೂ ಇಲ್ಲ. ಹೇಳೋದ್ರೆ ಅದನ್ನು ಹೇಳ್ತೀನಿ. ಏನು ದುಂಡಪ್ಪ ಮಾಸ್ತರ್ ಏನಂತಾರೆ? ಆಯ್ತು, ವಿವೇಕ ಚಿಂತಾಮಣಿ ಅಂತ ಅವ್ರು ಅಂತಾರೆ, ಪರಮಾರ್ಥ ಗೀತೆ ಅಂತ ನೀವು ಅಂತೀರಿ. ವಿವೇಕ ಚಿಂತಾಮಣಿಯ ಕೆಲವು ಮುಖ್ಯವಾದ ಹೆಡ್ಡಿಂಗ್ ಹೇಳೋಣ. ಮುಖ್ಯವಾದ ಹೆಡ್ಡಿಂಗ್ಗಳು ಹೇಳೋಣ. ಮೊದಲಿಂದ ಹೇಳ್ರಿ ಅಂದ್ರೆ ಹೇಳ್ತೇನೆ, ಅದೇನಿಲ್ಲ. ಅದು ಬರೇ ಮೊದಲಿಂದ ಹೇಳುವಂಥದ್ದು ಇಲ್ಲ, ಓದಿರ್ ತಿಳಿಯುವಂಥದ್ದೈತಿ. ಮೊದಲಿನ ಸೂತ್ರ ಒಂದು ನೋಡೋಣ, ಮೊದಲಿನ ಸೂತ್ರದ ಮಂಗಲಾಚರಣೆ ನೋಡೋಣ. ತದನಂತರ ಮುಖ್ಯವಾದ ಯಾವ ಹೆಡ್ಡಿಂಗ್ ಅಂಕಿಗಳಿದಾವಲ್ಲ, ಜಟಿಲವಾದ ಅಂಕಿಗಳು, ಅವನ್ನ ಹೇಳೋಣ ಅಂತ ತೀರ್ಮಾನ. ನಾಳೆ ಬೆಳಿಗ್ಗೆ ಮುಗಿಲಿದೆ. ನಾಳೆ ಬೆಳಿಗ್ಗೆ ಮುಗಿದ ಮೇಲೆ ಸಾಯಂಕಾಲ ಅದನ್ನು ತೊಗೊಂಡು ಬರ್ತೇನೆ. ವಿವೇಕ ಚಿಂತಾಮಣಿ ಇದ್ರಾಗ ತೊಗೊಂಡು ಬರ್ದೇನು.